नमामि भगवत्पादं श्रीकरं लोकहितं श्रीकरं श्रीकराचार्यं सूत्रभाष्यकृते श्रीवत्सरिभगवत्पूज्यपादं तन्निपत्यन च ज्ञानं कर्म ज्ञानं निरस्यति साध्य साधन भावत्वाद् एककालानवस्थितेः न ज्ञानं ಇಲ್ಲಿ ಮೋಕ್ಷಕ್ಕೆ ಜ್ಞಾನವೇ ಸಾಧನೆಯ ಹೊತ್ತು ಕರ್ಮ ಅಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆಂದ್ರೆ ಮೋಕ್ಷಕ್ಕೆ ಅಡ್ಡಿ ಇರೋದು ಅಜ್ಞಾನವೇ. ಅಜ್ಞಾನಕ್ಕೆ ಜ್ಞಾನವೇ ಬೇಕೇ ಹೊರತು ಜ್ಞಾನವಲ್ಲದೆ ಬೇರೆ ಯಾವ್ದು ಹೋಗೋದು. ಕತ್ತಲೆ ಬೆಳಕಿಲ್ಲದೆ ಹೋಗೋದಿಲ್ವೋ ಅಜ್ಞಾನ ಜ್ಞಾನವಿಲ್ಲದೆ ಹೋಗೋದಿಲ್ಲ. ಆದ್ರೆ ಜ್ಞಾನ ಉಂಟಾಗೋದಕ್ಕೆ ವಿಚಾರ ಮಾಡಿದ್ರೆ ಜ್ಞಾನ ಆಗೋದಿಲ್ಲ. ಅದೇ ವಿಚಾರ ಮಾಡೋದಕ್ಕೆ ಒಂದು ಯೋಗ್ಯತೆ ಬೇಕು. ಯಾವ ಯೋಗ್ಯತೆ? ಚಿತ್ತಶುದ್ಧಿ ಇರ್ಬೇಕು, ಚಿತ್ತೈಕಾಗ್ರತೆ ಇರಬೇಕು. ಆ ಚಿತ್ತೈಕಾಗ್ರತೆ ಅನ್ನೋದು ಏನಿದೆ ಅದು ಕರ್ಮಯೋಗದಿಂದ ಸಿಗುತ್ತೆ. ಹಾಗಾಗಿ ಪರಂಪರೆಯಿಂದ ಕರ್ಮಯೋಗ ಜ್ಞಾನವನ್ನುಂಟು ಮಾಡೋದ್ರ ಮೂಲಕ ಮತ್ತು ಆಗ್ಬೋದು. ಅದೇ ಸಾಕ್ಷಾತ್ ಸಾಧನ ಜ್ಞಾನವೇ. ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿ ಆಗೋದ್ರಿಂದ ಪರಮ ಪುರುಷಾರ್ಥ ಆಗುತ್ತೆ. ಇವಾಗ ಇನ್ನೊಂದು ವಿಷಯ ಏನು, ಅವಿದ್ಯೋಚ್ಛಿತ್ತಿಯಾಗುವಾಗ ಆತ್ಮಜ್ಞಾನಕ್ಕೆ ಸಾಧಕತ್ವ ಮತ್ತೊಂದಕ್ಕಿಲ್ಲ. ಜ್ಞಾನವೂ ಅಂಗವೂ ಆಗಲ್ಲ, ಅಂಗಿಯೂ ಆಗಲ್ಲ. ಕರ್ಮ ಅಂಗವಾಗಿ ಜ್ಞಾನ ಅಂಗಿ ಆಗೋದು, ಅದೇ ಜ್ಞಾನ ಅಂಗವಾಗಿ ಕರ್ಮ ಅಂಗಿ ಆಗೋದು. ಈ ರೀತಿಯಾಗಿಯೂ ಆಗೋದಿಲ್ಲ. ಸ್ವತಂತ್ರವಾಗಿ ಜ್ಞಾನ ತನ್ನ ಫಲ ಕೊಡುತ್ತೆ ಅಂತ ಹೇಳಿ ಇದು ಕಾರಣ ಹೇಳಿದ್ದಾರೆ. ಏನು? ಜ್ಞಾನಂ ಕರ್ಮ ಸನ್ನಿಪತ್ಯ, ಜ್ಞಾನವೂ ಕರ್ಮವೂ ಕೂಡಿಕೊಂಡು ಅಜ್ಞಾನ ನಿರಸ್ಯತಿ, ಅಜ್ಞಾನವನ್ನು ಕಳೆದು ಹಾಕೋದಿಲ್ಲ ಅಂತ. ಇಲ್ಲಿ ಜ್ಞಾನವೂ ಕರ್ಮವೂ ಕೂಡಿಕೊಂಡು ಅಂತಂದ್ರೆ ಸಮಪ್ರಧಾನವಾಗಿ ಕೂಡ್ಕೊಂಡು ದರ್ಶವೋ, ಅಂಗಾಂಗಿ ಭಾವನೆ ಕೂಡ್ಕೊಂಡು ದರ್ಶವೋ. ಗುರುಗಳೇನೋ ಅಂಗಾಂಗಿ ಭಾವ ಅರ್ಥ ಮಾಡಿದ್ದಾರೆ. ಕರ್ಮಕ್ಕೆ ಜ್ಞಾನ ಅಂಗವಾಗಿಬಿಟ್ಟು ಮಾಡೋದ ಅಂತ. ವಿಭಕ್ತಿ ಸರಿಯಾಗಲ್ಲ ಅಲ್ವಾ? ಅಂಗಾಂಗಿ ಭಾವ ಅಲ್ವಾ? ಜ್ಞಾನೇನ ಕರ್ಮ ಅಥವಾ ಕರ್ಮಣ ಜ್ಞಾನ, ಈ ರೀತಿ ಒಂದು ಎರಡು ಪ್ರಥಮ ಅಂದ್ರೆ ಅಲ್ಲ, ಎರಡು ಪ್ರಥಮ ಕರ್ಮವನ್ನು ಜ್ಞಾನವೂ ಕೂಡ್ಕೊಂಡು, ಅದು ಜ್ಞಾನವನ್ನು ಕರ್ಮ ಕೂಡಿಕೊಂಡು ಪ್ರಧಾನವೋ ಅದು ಕ್ರಮ ಅಲ್ಲ, ಅದು ದ್ವಿತೀಯ. ಯಾವ್ದು ಕೂಡ್ಕೋಬೇಕು ಅದು ಅಲ್ಲ. ಕರ್ಮವು ಅಜ್ಞಾನ ನಿರಸ್ಯತಿ, ಜ್ಞಾನಂ ಸನ್ನಿಪತ್ಯ. ಅದೇ ಜ್ಞಾನಂ ಅಜ್ಞಾನ ನಿರಸ್ಯತಿ, ಕರ್ಮ ಸನ್ನಿಪತ್ಯ. ಕರ್ಮ ಜ್ಞಾನಂ ಸನ್ನಿಪತ್ಯ, ಅಜ್ಞಾನಂ ನಿರಸ್ಯ. ಕರ್ಮವು ಅಂಗವಾಗಿ ಆಗಿದ್ರೆ ಜ್ಞಾನದೊಡನೆ ತಿಳ್ಕೊಂಡು ಅಜ್ಞಾನ ಕಳಿಸಿ ಮುಚ್ಚಯ ಇಲ್ಲ ಅನ್ನೋದೇ ಪ್ರಧಾನ. ಸರಿ, ಮುಚ್ಚಯ ಇಲ್ಲ ಅನ್ನುವಾಗ ಕರ್ಮವು ಜ್ಞಾನದೊಡನೆ ಸೇರಿಕೊಂಡು ಅಜ್ಞಾನವನ್ನು ಮೂಡಿಸುತ್ತೆ ಅಂತ. ಜ್ಞಾನದೊಡನೆ ಅಂದ್ರೆ ಜ್ಞಾನದ ಪ್ರಧಾನ ಮಾಡೋದು. ಸಾಹಿತ್ಯ ಭಾಷೆ ಆಗೋದು. ಜ್ಞಾನವನ್ನು ಸೇರಿಕೊಂಡು ಕರ್ಮಣ ಸಹ ಜ್ಞಾನಂ ಸನ್ನಿಪತ್ಯ ಅಂದ್ರೆ ಸ್ಪಷ್ಟ ಆಗ್ತದೆ. ಕರ್ಮಣ ಸಾಕಂ ಕರ್ಮಣ ಸಹ ಅಂತಿದ್ರೆ ಆಗತ್ತೆ, ಸ್ಪಷ್ಟ ಆಗ್ತದೆ. ಯಾಕೆ ನೋಡ್ಕೊಳಕ್ಕೆ 50ನೇ ಶ್ಲೋಕ ಈಗ ಅಲ್ಲಿ ಒಟ್ಟು ಜ್ಞಾನ ಅಂಗಿಯೂ ಆಗಲ್ಲ, ಜ್ಞಾನ ಅಂಗವೂ ಆಗಲ್ಲ. ಕರ್ಮ ಅಂಗಿಯೂ ಆಗಲ್ಲ, ಕರ್ಮ ಅಂಗವೂ ಆಗಲ್ಲ. ಇದಕ್ಕೆ ಅಜ್ಞಾನ ಕಳೆಯೋದಕ್ಕೆ ಅಜ್ಞಾನ ಕಳೆಯೋದು ಪ್ರಧಾನ. ಅಜ್ಞಾನವನ್ನು ಕಳೆದು ಹಾಕುವುದರ ವಿಷಯದಲ್ಲಿ ಜ್ಞಾನ ಸೆಕೆಂಡ್ರಿ ಆಗಿಯೋ ಪ್ರಧಾನವಾಗಿಯೋ, ಅಥವಾ ಕರ್ಮ ಸೆಕೆಂಡ್ರಿ ಆಗಿ ಪ್ರಧಾನವಾಗಿಯೋ ಆ ರೀತಿ ಅಜ್ಞಾನ ಕಳೆಯಲ್ಲ ಅನ್ನೋ ತಾತ್ಪರ್ಯ. ನೋಡಿ, ಸ್ವತಂತ್ರವಾಗಿ ಜ್ಞಾನವೇ ಕಾಣುತ್ತೆ. ಇನ್ನೊಂದು ಏನಂದ್ರೆ ಈ ಸಮುಚ್ಚಯವಾದಿಯ ಪ್ರಕಾರ ಜ್ಞಾನ ಅಂದ್ರೆ ಉಪಾಸನೆ.
ಜ್ಞಾನ ಕರ್ಮ ಉಪಾಸನೆಯಿಂದ ಮೋಕ್ಷ ಆಗುತ್ತೆ ಅಂತ ಅವ್ರ ವಾದ. ಆಚಾರ್ಯರ ಮತ್ತು ಸುರೇಶ್ವರಾಚಾರ್ಯರ ಪ್ರಕಾರವಾಗಿ ಜ್ಞಾನ ಅಂದ್ರೆ ಉಪಾಸನೆಗೂ ಉಂಟು. ಅಲ್ಲ, ವಸ್ತುತಂತ್ರವಾದ ಜ್ಞಾನವನ್ನು ಅವ್ರು ಹೇಳ್ತಾರೆ. ವಸ್ತುತಂತ್ರವಾದ ಅನುಭವನಿಷ್ಠವಾದ ಜ್ಞಾನ ಏನಿದೆ ಅದು ಸ್ವತಂತ್ರ. ಅದು ಯಾವುದನ್ನು ಅಪೇಕ್ಷಿಸ್ಕೊಳ್ಳದೇನೆ ನೇರಾಗಿ ಕತ್ತಲೆಯನ್ನು ಬೆಳಕು ಹಾಕಿ ತೆಗೆದುಹಾಕುತ್ತೋ ಅದೇ ರೀತಿ ಜ್ಞಾನ ಅಜ್ಞಾನ ತೆಗೆದುಹಾಕ್ಬಿಡುತ್ತೆ. ಹಾಗಾಗಿ ಅಜ್ಞಾನ ಹೋದ್ಮೇಲೆ ಇನ್ನು ಜ್ಞಾನ ಯಾವುದನ್ನ ಅಪೇಕ್ಷಿಸೋದೇನೆ ನೇರವಾಗಿ ಮೋಕ್ಷ ಕೊಟ್ಬಿಡುತ್ತೆ. ಯಾವುದನ್ನು ಇದು ಮಾಡ್ಕೊಳ್ಳಲ್ಲ. ಜೊತೆ ನೀನು ಕಲ್ಲು ಎತ್ತಬೇಕಾದ್ರೆ 4 ಜನ ನೀವು ಬರ್ರ ಅಂತ ಹೇಳಿ 4 ಜನ ಸೇರಿ ಕಲ್ಲು ಎತ್ತುವ ಹಾಗೇನೆ ಜ್ಞಾನ ತನ್ನ ಫಲವಾದ ಮೋಕ್ಷವನ್ನು ಕೊಡೋದಕ್ಕೆ ಜ್ಞಾನ ಪಡೆಯೋದಕ್ಕೂ ಸಹಾಯ ಬೇಕಿಲ್ಲ, ಮೋಕ್ಷವನ್ನು ಕೊಡೋದಕ್ಕೂ ಜ್ಞಾನಕ್ಕೆ ಇನ್ನೊಂದರ ಸಹಾಯ ಬೇಕಿಲ್ಲ, ಸ್ವತಂತ್ರ ಕೊಟ್ಬಿಡುತ್ತೆ. ಕರ್ಮ ಹಾಗಲ್ಲ. ಕರ್ಮ ಕಾಲದಲ್ಲೂ ಕರ್ಮ ಇನ್ನೊಂದು ಸಹಾಯ ಅಪೇಕ್ಷಿಸ್ಕೊಳುತ್ತೆ, ಫಲಕಾಲದಲ್ಲೂ ಕರ್ಮಕ್ಕೆ ಇನ್ನೊಂದು ಸಹಾಯ ಬೇಕು. ಕರ್ಮಕ್ಕೆ ದೇಶ ಕಾಲಗಳು ಹಂಗಿದೆ, ಕಾರ್ಯಗಳ ಹಂಗಿದೆ, ಎಲ್ಲಾ ಕರ್ಮವೂ ಒಟ್ಟಿಗೆ ಬರೋದಿಲ್ಲ. ಆಮೇಲೆ ದೇಹೇಂದ್ರಿಯ ಮನೋಬುದ್ಧಿಗೆ ಕರ್ಮ ಫಲ ಕೊಡೋದಕ್ಕೂ ಆಗಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಇರಲೇಬೇಕು. ಅದಕ್ಕೆ ಏನ್ ಫಲ ಬರಬೇಕೋ ಅದಕ್ಕೆ ಕಾಲದೇಶಗಳ ಅಪೇಕ್ಷೆ ಇದೆ. ಅದಕ್ಕೆ ತುಂಬಾ ಇದಿದೆ, ಪರತಂತ್ರತೆ ಇದೆ ಕರ್ಮಕ್ಕೆ ತನ್ನ ಫಲ ಕೊಡೋಕ್ಕೆ. ಜ್ಞಾನಕ್ಕೆ ಆಗಲ್ಲ. ಜ್ಞಾನ ಸಮಕಾಲದಲ್ಲೇ ತನ್ನ ಫಲ ಕೊಟ್ಬಿಡುತ್ತೆ. ಆಮೇಲೆ ಫಲ ಕೊಡುವಾಗ ಇನ್ನೊಂದರ ಅಪೇಕ್ಷೆಯನ್ನು ಪಡೋದಿಲ್ಲ. ಅಲ್ಲ, ಉತ್ತರಾರ್ಧದಲ್ಲಿ ಸಾಧ್ಯ. ಇದಕ್ಕೆ ಜ್ಞಾನಕ್ಕೂ ಕರ್ಮಕ್ಕೂ ಸಾಧ್ಯ. ಜ್ಞಾನ ಸಾಧ್ಯ, ಕರ್ಮ ಸಾಧನ. ಸಾಧನ ಇವಾಗ ಅಗ್ನಿಹೋತ್ರ ಸಾಧನ, ಸ್ವರ್ಗ ಸಾಧ್ಯ ಅಂತ ಅದಕ್ಕೆ ಒಟ್ಟಿಗೆ ಇರಕಂತಾಗತ್ತೆ. ಯಾವಾಗಲೂ ಸ್ವರ್ಗ, ಯಾವಾಗಲೂ ಹಾಗೆ. ಆದ್ರಿಂದ ಕರ್ಮವನ್ನು ಹಂಗ ಅಲ್ಲಿ ಆ ಉತ್ತರಾರ್ಧದಲ್ಲಿ ಸಾಧ್ಯ ಇರೋದ್ರಿಂದ ಏಕಪ್ರಾರ್ಧದಲ್ಲಿ ಇರೋದಿಲ್ಲ. ಸಾಧನ ಒಂದೇ ಕಾಲದಲ್ಲಿ ತೃಪ್ತಿಯು ಊಟ ಒಟ್ಟಿಗೆ ಇರೋ ಸಾಧ್ಯ ಇಲ್ಲಪ್ಪ. ಊಟ ಆದ್ಮೇಲೆ ತೃಪ್ತಿ, ಕ್ರಿಯೆ ಆದ್ಮೇಲೆ ಫಲ. ಕ್ರಿಯೆಯು ಫಲವು ಒಟ್ಟಿಗೆ ಇರೋಲ್ಲ. ಕರ್ಮ ಕ್ರಿಯೆ, ಫಲ ಜ್ಞಾನ ಅಥವಾ ಒಂದು ಮೋಕ್ಷ ಪರಂಪರೆ ಹೇಳಿದ್ರು ಒಟ್ಟಿಗೆ ಆಗೋಕ್ ಸಾಧ್ಯ ಇಲ್ಲ. ಅದೇ ಜ್ಞಾನಕ್ಕೂ ಮೋಕ್ಷಕ್ಕೂ ಅಲ್ಲಿ ಇದಿಲ್ಲ, ಏನು ಸಾಧ್ಯ ಸಾಧನ ಭಾವ ಅಂತ ಆ ತರಹ ಅಲ್ಲ ಅಷ್ಟೇ. ಜ್ಞಾನ ಸಮಕಾಲದಲ್ಲೇ ಮೋಕ್ಷ ಆಗ್ಬಿಡ್ತಾರೆ ಅಷ್ಟೇ ಅಲ್ಲ. ಮುಕ್ತನಾಗುತ್ತಲೇ ಜ್ಞಾನವೂ ಅವಿದ್ಯೆಯಂತೆ ಇರೋದಿಲ್ಲ. ಅವಿದ್ಯೆ ಹೇಗೆ ಬಾಧಿತವಾಗುತ್ತೋ ಜ್ಞಾನವೂ ಪರಮಾರ್ಥ ಉಳಿಯಲ್ಲ. ಯದ್ಯಪಿ ವ್ಯವಹಾರ ದೃಷ್ಟಿಯಿಂದ ತತ್ವಜ್ಞಾನ ಅದು ನಮಗೆ ದೇಹ ಬೆಳೆವರೆಗೂ ಇರುತ್ತೆ ಅನ್ನೋ ಒಪ್ಕೊಳ್ತೀವಿ. ಅದು ಸ್ವರೂಪಕ್ಕೆ ಜ್ಞಾನ ಸೇರ್ಕೊಂಡಿಲ್ಲ. ಅಜ್ಞಾನ ಹೇಗೆ ಸೇರಿದ್ದಲ್ವೋ ಜ್ಞಾನ ವೃತ್ತಿ, ಎರಡು ವೃತ್ತಿ ಇದು ಅಂತಃಕರಣ ವೃತ್ತಿ ರೂಪ ಜ್ಞಾನ ಜ್ಞಾನ. ಹಾಗಾದ್ರಿಂದ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಕಸ್ಮಾತ್ ನೀರು ಹೇಳುವಂತೆ ಕರ್ಮವನ್ನು ಸಾಧನ, ಜ್ಞಾನವನ್ನು ಸಾಧ್ಯ ಅಂತಂದ್ರೆ ಸಾಧ್ಯ ಸಾಧನಕ್ಕೆ ಒಂದೇ ಕಾಲದಲ್ಲಿ ಇರ್ಲಿಕ್ಕೆ ಹೆಂಗಾಗುತ್ತೆ? ಲೋಕದಲ್ಲೇ ಇಲ್ಲ, ದೃಷ್ಟಾಂತ ಇಲ್ಲ. ಯಾವ ಸಾಧನವೂ ಸಾಧ್ಯ ಜೊತೆಲಿ ಇರಲ್ಲ, ಯಾವ ಸಾಧ್ಯವೂ ಸಾಧನ ಮೊದಲು ಆಮೇಲೆ ಸಾಧ್ಯ. ಕರ್ಮ ಸಾಧನ ಅಂತ ಆದ್ಮೇಲೆ ಕರ್ಮ ಮೊದಲು ನಡಿಬೇಕು. ಜ್ಞಾನ ಸಾಧ್ಯ ಅಂತ ಆದ್ರೆ ಆಮೇಲೆ ಬರೋದು. ಹಾಗಾಗಿ ಸಾಧ್ಯ ಸಾಧನ ಭಾವತ್ವನ್ನ ನೀನು ಒಪ್ಪಿದೀಯಾ, ನಾವು ಒಪ್ಪಿದೀವಿ. ಅದು ಪರಂಪರೆಯಿಂದಲೂ ಅಲ್ಲ, ಸಾಧ್ಯ ಶಬ್ದದಿಂದ ಇಲ್ಲಿ ಸಾಧ್ಯ ಇದು ವಿಮಾನ ಒಪ್ಕೊಂಡಿದ್ವು. ವಿಚಾರೋಪ ದೃಷ್ಟಿಯಿಂದ ಈಗ ಚಿತ್ತಶುದ್ಧಿಯಾಗಿ ಚಿತ್ತೀಕಾಕೃತಿ ಬಂದು ವಿಚಾರ ಮಾಡಿ ಜ್ಞಾನ ಉಂಟಾಗತ್ತೆ. ಈ ಸ್ವರ್ಗಾದಿಗಳಂತೆ ಸಾಧ್ಯ ಅಲ್ಲ ಜ್ಞಾನ. ಯಾಕೆಂದ್ರೆ ಸ್ವರ್ಗಾದಿಗಳು ಒಂದು ಕ್ರಿಯಾಕಾರಕ ಸಾಧನ ಇಟ್ಕೊಂಡೇ ಸ್ವರ್ಗ ಅನುಭವಿಸ್ಬೇಕು. ಈ ಕ್ರಿಯಾಕಾರಕ ಫಲ ಇಟ್ಕೊಂಡು ಮೋಕ್ಷವನ್ನು ಅನುಭವಿಸೋದಲ್ಲ. ಮೋಕ್ಷ ಅನ್ನೋದು ಸ್ವರೂಪವಾದ್ದರಿಂದ ಜ್ಞಾನವನ್ನು ಸಾಧ್ಯ ಅಂತಂದಿದ್ದು ಒಂದಷ್ಟು ಅಧ್ಯಾರೂಪವೇ ಹೊರತು ನಿಜವಾಗಿ ಜ್ಞಾನ ಅನ್ನೋದು ಅನುಭವದ ಬೇಸಿಕ್ ಮೇಲೆ ಬರೋದು, ಅನುಭವದ ಆಧಾರ ಮೇಲೆ ಎದ್ಕೊಳ್ಳೋದು. ಜ್ಞಾನಕ್ಕೆ ಕರ್ಮಕ್ಕೆ ಆಧಾರ ಕಾಲದೇಶಗಳು, ಕಾರಕಗಳು. ಜ್ಞಾನಕ್ಕೆ ಆಧಾರ ಅನುಭವನಾದ ಆಸ್ತಿ. ಅನುಭವದ ಬೇಸಿಕ್ ಮೇಲೆ ಜ್ಞಾನ ಆಗತ್ತೆ. ಹಾಗಾಗಿ ಜ್ಞಾನವು ಕರ್ಮದಿಂದ ಉಂಟಾಗುತ್ತೆ ಅಂತ ಹೇಳಿ ಚಿತ್ರಶುದ್ಧಿಯನ್ನು ಇಟ್ಕೊಂಡು ಅನುಭವ ಆಗುತ್ತೆ ಅಂತ ಒಪ್ಕೊಂಡ್ರು ಕೂಡ ಈ ಕ್ರಿಯಾಫಲದಂತೆ ಸಾಧ್ಯ ಸಾಧನ ಭಾವ ಆಗುತ್ತೆ. ಕ್ರಿಯಾಫಲದಂತೆ ಸಾಧ್ಯ ಸಾಧನ ಭಾವ ಅಂದ್ರೆ ಜ್ಞಾನವೂ ಅನಿತ್ಯ ಆಗ್ಬಿಡುತ್ತೆ. ಜ್ಞಾನ ಅನಿತ್ಯ ಆದ್ಮೇಲೆ ಜ್ಞಾನ ಫಲವೂ ಅನಿತ್ಯ ಆಗ್ಬಿಡುತ್ತೆ. ಒಂದ್ ದೃಷ್ಟಿಯಲ್ಲಿ ವೃತ್ತಿ ರೂಪ ಅಂತ ತಿಳ್ಕೊಂಡಾಗ ಜ್ಞಾನ ವೃತ್ತಿ ಅನಿತ್ಯವೇ, ಆತ್ಮನೇ ಆಗತ್ತೆ ಅಂತ ಅಲ್ಲ, ಸತ್ಯ ಅದು ಉಳಿಯೋದಿಲ್ಲ ಅಂತ. ಆತ್ಮನೇ ಆಗುತ್ತೆ, ಅದು ವಿಜಯ ಆತ್ಮನೇ ಆಗುತ್ತೆ, ಪ್ರಪಂಚವೂ ಆತ್ಮನೇ ಆಗುತ್ತೆ. ಆತ್ಮನೇ ಆಗತ್ತೆ, ನಾನು ಬಾಕಿ ಬಾಧನೆ ಮಾಡಿ ಆತ್ಮನ ಆಗತ್ತೆ. ಶಬ್ದಕಸ ಏನು ಕ್ರಿಯೆ ಇಲ್ಲಪ್ಪ ಆಗೋಕ್ಕೆ.
ಅದು ಆತ್ಮನೇ ಹೀಗೆ ತೋರ್ತಾ ಇದ್ದೇನೆ ಗೊತ್ತಾಗುತ್ತೆ. ಆದ್ರೆ ಅದರಿಂದ ಸಾಧ್ಯ ಅನ್ನೋ ಶಬ್ದ ಅಲ್ವೇ ಅಲ್ಲ, ಕರ್ಮಗತ ಫಲದಂತೆ ಸಾಧ್ಯ ಅಲ್ಲ ಜ್ಞಾನ. ಅದು ಕರ್ಮದ ಒಂದು ಬಹಳ ಸಂಬಂಧ ಇಟ್ಕೊಂಡವನಿಗೆ, ಕರ್ಮದ ಅವನಿಗೆ ಶಾಸ್ತ್ರೀಯವಾದ ಕರ್ಮವನ್ನು ಅಂಟಿಸಿ ಲೌಕಿಕ ಕರ್ಮ ಬಿಡಿಸಿ ಅದನ್ನು ಕರ್ಮ ಯೋಗವಾಗಿ ಮಾಡೋದನ್ನು ಕೌಶಲತೆಯನ್ನು ತೋರಿಸ್ಕೊಟ್ಟು ಅದು ಈ ರೀತಿ ಫಲ ಕಾಣವಾಗುತ್ತೆ ಎಂದು ಕರ್ಮಯೋಗವನ್ನು ಹೊಳ್ಬೇಕು. ವಾಸ್ತವ ಹೇಳಿದ್ರೆ ಜ್ಞಾನವಾಗುತ್ತಲೇ ಇವಾಗ ಕರ್ಮದ ಹಂಗೂ ಇಲ್ಲ, ಉಪಾಸನೆ ಹಂಗೂ ಇಲ್ಲ, ಯಾವ ಸಾಧನೆ ಸ್ವತಂತ್ರ ಜ್ಞಾನ. ಆದ್ರೂ ಒಂದು ಸಾಧ್ಯ ಇದರ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಸಾಧ್ಯ ಸಾಧನ ಭಾವ ಒಪ್ಕೊಂಡ್ರು, ಸಾಧ್ಯ ಸಾಧನ ಭಾವ ಒಪ್ಕೊಂಡ್ರು ಸಮಸ್ಯೆ ಆಗಲ್ಲ ಅಂತ ಹೇಳಿದಾರೆ. ಅದು ಮುಖ್ಯ ಇದೆ. ಕರ್ಮ ಸಾಧನ ಜ್ಞಾನ ಸಾಧ್ಯ ಅಂತಂದ್ರೆ ಸಮಸ್ಯೆ ಹೆಂಗ್ ಮಾಡ್ತೀಯ? ಸಾಧ್ಯ ಸಾಧನ ಸಮಸ್ಯೆ 19ಕ್ಕೂ ಸ್ವಲ್ಪ ಸಮಸ್ಯೆ ಇದೆ. ಕ್ರಿಯೆಗೂ ಫಲಗೂ ಸಮಸ್ಯೆ ಒಟ್ಟಿಗೆ ಆಗಲ್ಲಪ್ಪ. ಕ್ರಿಯಾಕಾಲದಲ್ಲೇ ಫಲ ಆಗೋದ್ರಿಂದ ಕ್ರಿಯೆಯೇ ಫಲವಾಗ್ಬಿಡುತ್ತೆ ಅವಾಗ. ಏಕಕಾಲ ಅನವಶ್ಯತೆ. ಏಕಕಾಲ ಅಂದ್ರೆ ಕ್ರಿಯಾಕಾಲೇ ಏವ ಕರ್ಮಕಾಲೇ ಏವ ಜ್ಞಾನಸ್ಯ ಅನವಶ್ಯತೆ, ಮೋಕ್ಷಸ್ಯ ಅನವಶ್ಯತೆ. ಕರ್ಮಕಾಲದಲ್ಲಿ ಕ್ರಿಯಾಕಾಲದಲ್ಲಿ ಮೋಕ್ಷ ಇರುವುದಿಲ್ಲವಾದ್ದರಿಂದ ಕರ್ಮಕ್ಕೂ ಜ್ಞಾನಕ್ಕೂ ಸಾಧ್ಯ ಸಾಧ್ಯ ಭಾವ ನೀನು ಒಪ್ಪಿರೋದ್ರಿಂದ ಅದೆರಡಕ್ಕೆ ಸಮಸ್ಯೆಯನ್ನು ಹೇಗ್ ತಾನೇ ಹೇಳ್ತೀಯಾ? ಇದು ಯುಕ್ತಿಯಿಂದ ಸಮಸ್ಯೆ ಹೊಂದಲ್ಲ ಅಂತ ಹೇಳೋ ಪ್ರಕಾರ. ಹಿಂದೆ ಹೇಳಿದ್ದು ಅನುಭವದಿಂದ. ಜ್ಞಾನಕ್ಕೆ ವಿವೇಕ ಕಾರಣ, ಕರ್ಮಕ್ಕೆ ಕಾಮ ಕಾರಣ. ಕರ್ಮವು ಅವಿದ್ಯಾ ಕ್ಷೇತ್ರದಲ್ಲೇ ಇರುತ್ತೆ, ಜ್ಞಾನ ವಿದ್ಯೆ ಬಂದು ಕೂಡ ಅವಿದ್ಯೆ ಬಾಧೆ ಉಂಟಾಗುತ್ತೆ. ಕರ್ಮದ ಫಲವು ಅವಿದ್ಯಾ ಕ್ಷೇತ್ರದಲ್ಲೇ ಇರುತ್ತೆ, ದೈತದಲ್ಲೇ ಇರುತ್ತೆ. ಅದ ಜ್ಞಾನದ ಫಲ ಇಲ್ಲ. ಆ ಒಂದು ಕ್ಷೇತ್ರ ನೋಡಿದಂತೂ ಹೇಗೂ ಸಂಬಂಧವಿಲ್ಲ. ಅದು ಮುಂದೆ ಹೋಗ್ತಾರೆ ಹೆಚ್ಚು ಕೋಪಕಾರಿಯಾಣಿ. ಈ ಸಾಧ್ಯ ಸಾಧನ ಭಾವತ್ವ ಹೇತು ಇದೆಯಲ್ಲ, ಅದೇ ಹೇತುವನ್ನೇ ಸಮಸ್ಯೆ ಮಾಡ್ತಾರೆ. ಅದನ್ನ ನೀನು ಒಪ್ಪಿದ್ಯಾ ಸಾಧ್ಯ ಸಾಧನ ಭಾವವನ್ನ. ಹಾಗಾಗಿ ಜ್ಞಾನಕ್ಕೂ ಕರ್ಮಕ್ಕೂ ಸಹಭಾಗಿತ್ವ, ಯುಗಪಕ್ಕೆ ಇರೋದು, ಒಟ್ಟಿಗೆ ಇರೋದು ಹೊಂದಲ್ಲ. ಗುರುಗಳೇ, ಸರಿಪ. ಅಂದ್ರೆ ಜ್ಞಾನ ಸುಮ್ನೆ ಹಾಗೆ ಆಗೋದಿಲ್ವಲ್ಲ ಗುರುಗಳೇ? ಜ್ಞಾನ ವಿಚಾರದಿಂದ ಆಗೋದು, ವಿಚಾರ ವಿವೇಕದಿಂದ ಆಗೋದು. ಆ ವಿಚಾರ ಅನ್ನೋದು ಕರ್ಮವಾಗಲ್ವಾ? ವಿಚಾರ ವಿಚಾರ ಕಾಲದಲ್ಲಿ, ಚಿಂತನ ಕಾಲದಲ್ಲಿ ಕರ್ಮವಾದ್ರು, ಮಾನಸಿಕ ಕ್ರಿಯೆ ಆದ್ರೂ ಕೂಡ ಅದು ಈ ಅಗ್ನಿಹೋತ್ರಾದಿ ಕರ್ಮದಂತೆ ಕರ್ಮ. ಅದು ಕ್ರಿಯಾಕಾರಕವನ್ನು ಈ ರೀತಿ ಕಾರಕಗಳ ಸಾಧ್ಯದಿಂದ ಇಟ್ಕೊಳ್ಳುವಂತಹ ಕರ್ಮ ಅಲ್ಲ. ಈ ಅಗ್ನಿಹೋತ್ರ ಕರ್ಮಕ್ಕೆ ತುಪ್ಪ, ಸೂಕ್ಷ್ಮ, ಅಗ್ನಿ ಆ ರೀತಿ ಕರ್ಮ ಅಲ್ಲ. ಮಾನಸಿಕ ವ್ಯಾಪಾರ ಹೌದು, ಆದ್ರೆ ಮಾನಸಿಕ ವ್ಯಾಪಾರ ಕ್ರಿಯೆ ಅಂತ ಅನಿಸ್ಕೊಂಡ್ರು ಕೂಡ ಆ ಕ್ರಿಯಾರೂಪವಾದ ವೃತ್ತಿ ರೂಪವಾದ ಜ್ಞಾನವು ಉಂಟಾಗುತ್ತಲೇ ವೃತ್ತಿಯನ್ನು ಬಾಧೆ ಮಾಡಿಬಿಡುತ್ತೆ. ಅದು ಜ್ಞಾಸ್ಯ ಕರ್ಮವೇ. ಯಾವ ನಿಧಿಧ್ಯಾಸನ ಅನ್ನೋದು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎಲ್ಲ ನಿಧಿಧ್ಯಾಸನ ಶಾಸ್ತ್ರವೇ ಹೇಳ್ಕೊಟ್ಟಿದ್ದು. ನಿಧಿಧ್ಯಾಸನ ಕಾಲದಲ್ಲಿ ಕ್ರಿಯಾರೂಪವಾದರೂ ಕೂಡ ಆ ಕ್ರಿಯೆಯು ಅಗ್ನಿಹೋತ್ರಾದಿ ಕಾರಕವನ್ನು ಆಶ್ರಯಿಸಿಕೊಂಡಿರುವಂತಹ ಕ್ರಿಯೆ ಅಲ್ಲ. ಒಂದು ಇದು ಕಾರಕ ಬುದ್ಧಿ ಬೇಕು ಅನ್ನೋದು ಇರ್ಬೋದು, ಆದ್ರೆ ಆ ಜ್ಞಾನ ಉಂಟಾಗುತ್ತಲೇ ಇದು ಬಾಧೆ ಆಗ್ಬಿಡುತ್ತೆ. ಯಾವ್ದು ಜ್ಞಾನವೂ ಆಗ್ಬೇಕಾಗಿಲ್ಲ, ಬರ್ಬೇಕಾದ್ರೆ ಜ್ಞಾನವೂ ಇಲ್ಲ, ಹೋಗ್ಬೇಕಾದ್ರೆ ಅಜ್ಞಾನವೂ ಇಲ್ಲ ಅಂತ ಜ್ಞಾನ ಆಗ್ಬಿಡುತ್ತೆ. ಅದೇ ಕರ್ಮ ಹಾಗಲ್ಲ. ಕರ್ಮವು ಕ್ರಿಯಾರೂಪವಾಗಿ ಫಲಕಾಲದಲ್ಲೂ ಅದು ಬಾಧೆ ಆಗಿರಲ್ಲ, ಕಾರಕವನ್ನು ಅಪೇಕ್ಷಿಸಿಕೊಂಡು ಅನುಭವಿಸ್ಬೇಕು ಫಲವನ್ನ. ಹಾಗಾಗಿ ಕರ್ಮಕ್ಕೆ ಹೇತು ಸ್ವರೂಪ ಕಾರ್ಯ ಆಗಿಲ್ಲ. ಮೂರು ಜ್ಞಾನಕ್ಕೂ ಕರ್ಮಕ್ಕೂ ವಿರೋಧ ಇದೆ. ಕರ್ಮಕ್ಕೆ ಹೇತು ಅವಿಜ್ಞಾನ ಕಾಮ, ಕರ್ಮ ಸ್ವರೂಪ ಕ್ರಿಯಾಕಾರಕಲ್ಲ ಸತ್ಯವಾಗಿದೆ ಅಂತ. ಕರ್ಮದ ಫಲ ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ಪರಿಚ್ಛಿನ್ನವಾಗಿ ಇದಾಗಿರ್ಬೋದು. ಹಾಗೆ ಜ್ಞಾನಕ್ಕೆ ಸ್ವರೂಪ ಇದೆಲ್ಲವೂ ಆತ್ಮನೇ ಅನ್ನೋ ಜ್ಞಾನ ಸ್ವರೂಪ. ಜ್ಞಾನಕ್ಕೆ ಹೇತು ವಿಚಾರ ವಿವೇಕ. ಜ್ಞಾನದ ಫಲ ಇಲ್ಲೇ ಈಗ ಸಮಕಾಲದಲ್ಲಿ ಆಗುತ್ತೆ, ಕ್ರಿಯಾಫಲ ಸಮಕಾಲದಲ್ಲಿ ಇದಾಗಲ್ಲ. ಜ್ಞಾನ ಆದ್ಮೇಲೆ ಜ್ಞಾನ ಆದವನು ನಾವ್ ಯಾರು ಅಂದ್ಕೊಂಡಿರ್ತೀವೋ ಅವನೇ ಇರೋದಿಲ್ಲ ಅಲ್ಲಿ. ಅಲ್ಲ, ಅವನು ಅಂದ್ರೆ ಅವನ ಪ್ರಮಾತೃತ್ವ ಇರಲ್ಲ, ಇರೋದಿಲ್ಲ. ಪ್ರಮಾತೃತ್ವವಾಗಿ ಸತ್ಯತ್ವ ಬುದ್ಧಿ ಇರಲ್ಲ. ಅದು ವ್ಯವಹಾರಿಕ ರಮಣ ಮಹರ್ಷಿಗಳು, ಜ್ಞಾನಿಗಳು, ಸಚ್ಚಿದಾನಂದ ಸ್ವಾಮಿಗಳು ಅಂತಂದ್ರೆ ವ್ಯವಹಾರ ದೃಷ್ಟಿಯಿಂದ ನಾವು ಅವ್ರನ್ನ ದೇಹದಿಂದ ಕೂಡ್ಕೊಂಡೆ ನಾವು ನೋಡ್ಸಿವೆ. ಅವರಿಗೆ ನಾನು ಪ್ರವಾಸವೂ ಅಲ್ಲದ, ಹುಟ್ಟಿಲ್ಲದ, ಸಾವಿಲ್ಲದ, ಬದಲಾವಣೆ ಇಲ್ಲದ, ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ಅನ್ನೋ ದೃಶ್ಯ ಇರುತ್ತಲ್ಲ, ಆ ದೃಶ್ಯವನ್ನು ಹೊರಗಡೆ ನಾವು ಗೇಜ್ ಮಾಡಕ್ಕಾಗಲ್ಲ. ಸತ್ಯ ಅದನ್ನ ಹೊರಗಡೆ ಊಹೆ ಮಾಡಕ್ಕಾಗಲ್ಲ. ಅದು ಅವರ ಅನುಭವವೇ. ಅದು
ಆದ್ರೂ ನೀವು ಹೇಳ್ದಂಗೆ ಈ ಜ್ಞಾನಂ ಯದ್ಯಪಿ ಮಾನಸಿಕ ಕ್ರಿಯೆ ಸಮನ್ವಯ ಸೂತ್ರದಲ್ಲಿ ಜ್ಞಾನವನ್ನ ಮಾನಸಿಕ ಕ್ರಿಯೆ ಒಪ್ಕೊಂಡಿದ್ದಾರೆ. ಮನೋವ್ಯಾಪಾರದಿಂದ ಆಗುತ್ತದೆ. ಆದ್ರೆ ವ್ಯಾಪಾರ ಜ್ಞಾನ ಉಂಟಾಗುವವರೆಗಿರುತ್ತೆ, ಉಂಟಾಗುತ್ತಲೇ ವ್ಯಾಪಾರವೇ ಬಾಧ್ಯ ಆಗುತ್ತೆ. ಹಾಗೆ ಕರ್ಮ ಫಲ ಉಂಟಾಗುತ್ತೆ, ಕರ್ಮ ಬಾಧ್ಯ ಆಗಲ್ಲ. ಕರ್ಮ ಕಾಲದಲ್ಲೂ ಉಪಯೋಗ ಕರ್ಮ ಇದ್ದೇ ಇರುತ್ತೆ. ಕ್ರಿಯಾ ಕರ್ತೃತ್ವ ಬುದ್ಧಿ ಇದ್ದೇ ಇದೆ. ಕರ್ತೃತ್ವ ಬುದ್ಧಿ ಇಟ್ಕೊಂಡ್ರೆ ಕರ್ಮ ಫಲ ಅನುಭವಿಸ್ಬೇಕು ನೀವು. ಹೇಗೆ ಕರ್ಮ ಮಾಡಿದ್ರೆ ಕರ್ತೃತ್ವ ಬುದ್ಧಿ ಬೇಕೋ, ಕರ್ಮದ ಫಲವನ್ನು ಅನುಭವಿಸಬೇಕು, ಕರ್ತೃತ್ವ ಬುದ್ಧಿ ಇಟ್ಕೊಂಡೇ ಮಾಡ್ಬೇಕು, ಅನುಭವಿಸ್ಬೇಕು. ಹಾಗೆ ಜ್ಞಾನದ ಫಲ ಕರ್ತೃತ್ವ ಬುದ್ಧಿ ಬಾಧ್ಯ ಮಾಡೋದ್ರಿಂದ ಅಲ್ಲಿ ದೇಶ ಕಾಲಗಳು ಇಲ್ಲ, ಕರ್ತೃತ್ವವೂ ಇಲ್ಲ, ಯಾವ ದ್ವೈತವೂ ಇಲ್ಲ. ಹಾಗೆ ಸಾಧ್ಯ ಸಾಧನ ಭಾವತ್ವ ಜ್ಞಾನಕ್ಕೂ ಕರ್ಮಕ್ಕೂ ಇದೆ ನೀನು ಒಪ್ಪಿರೋದ್ರಿಂದ ಒಪ್ಪಿರುವ ಆ ವಿವರಕ್ಕೆ ಏಕಕಾಲದಲ್ಲಿ ಇರಲಿಕ್ಕೆ ಆಗೋದಿಲ್ಲವಾದ್ರಿಂದ ಸಮುಚ್ಚಯ ಹೊಂದಲ್ಲ. ಇದೊಂದು ಯುಕ್ತಿ. ಇನ್ನೂ ಒಂದು ಏನು ಅಂತ ಹೇಳ್ತಾರೆ, ಸಮಪ್ರಧಾನಿಯೋರಪಿ ಅಸಂಭವ ಏವ. ಸೃಷ್ಟಿ ಇಟ್ಕೊಳ್ತೀನಿಪ್ಪ. ಕರ್ಮವೂ 50 ಭಾಗ, ಜ್ಞಾನವೂ 50 ಭಾಗ, ಎರಡೂ ಕೂಡ್ಕೊಂಡು ಮೋಕ್ಷ ಫಲ ಕೊಡುತ್ತೆ ಅಂತ ಅಂತೀನಿ ಅಂದ್ರೆ ಅದು ಕೂಡ ಹೊಂದ. ಮೋಕ್ಷ ಕೊಡೋದಕ್ಕೂ ಕರ್ಮವೂ ಬೇಕು 50 ಭಾಗ, ಜ್ಞಾನವೂ ಬೇಕು ಅಂತ ಅಂತೀನಿ ಅಂದ್ರೆ ಅದು ಹೊಂದೊಂದಿಲ್ಲ, ಅಸಂಭವ. ಇನ್ನು ಹೇಳಿದ್ರೆ ಕರ್ಮ ಬುದ್ಧಿ ಇರುವವರಿಗೆ, ಕರ್ತೃತ್ವ ಬುದ್ಧಿ ಇರುವವರಿಗೆ ಜ್ಞಾನ ಆಗೋದೇ ಇಲ್ಲ. ಕರ್ಮ ಸತ್ಯತ್ವ ಬುದ್ಧಿ ಕಾಣ್ತಾ ಇರೋರಿಗೆ, ದ್ವೈತ ಸತ್ಯತ್ವ ಬುದ್ಧಿ ಏನ್ ಮಾಡಿದ್ರು ಜ್ಞಾನ ಆಗೋದು. ಇದು ಬಿಟ್ಟ ಜ್ಞಾನ ಆಗೋದೇ ಹೊರತು ಇದು ಇಟ್ಕೊಂಡು ಕರ್ಮ ಇಟ್ಕೊಂಡು ಜ್ಞಾನ ಆಗೋದೇ ಇಲ್ಲ. ಸಾಧ್ಯ ಜ್ಞಾನ ಸಾಧನ ಬಾಧ್ಯವಾದ ಇದು ಹಾಗೆ ಹಗ್ಗಾನ ಜ್ಞಾನ ಹಾವನ್ನು ಬಾಧೆ ಮಾಡುತ್ತೆ, ಆತ್ಮಜ್ಞಾನ ಕರ್ಮನ್ ಬಾಧೆ ಮಾಡ್ಬಿಡುತ್ತೆ. ಆತ್ಮಜ್ಞಾನವಾಗುತ್ತಲೇ ಕ್ರಿಯಾಕಾರಕ ಫಲವೆಲ್ಲ ಸುಳ್ಳಾಗುತ್ತೆ, ಪ್ರಮಾತೃತ್ವ ಸುಳ್ಳಾಗುತ್ತೆ, ಫಲವೂ ಸುಳ್ಳಾಗುತ್ತೆ. ಸ್ವರ್ಗವೆಂಬ ಫಲವೂ ಬಾಧಿತವಾಗುತ್ತೆ. ಸ್ವರ್ಗವೆಂಬ ಫಲಕ್ಕಾಗಿ ಮಾಡುವ ಅಗ್ನಿಹೋತ್ರಾದಿಗಳು ಸತ್ಯವಲ್ಲ, ಅದನ್ನ ಮಾಡುವ ಕರ್ತೃವೂ ಸತ್ಯವಲ್ಲ. ಅಷ್ಟನ್ನು ತೆಗೆದುಹಾಕ್ಬಿಡುತ್ತೆ ಜ್ಞಾನ. ಜ್ಞಾನ ಬಾಧಕ ಮಾತ್ರ ಬಾಧ್ಯವಾದಕ ಭಾವ ಒಂದು ಹೊಂದಾಣಿಕೆ ಆಗುತ್ತೆ. ಬಾಧ್ಯವಾದಕ ಈ ಮಾತ್ರ ಹೇಳುತ್ತೆ. ಅಲ್ಲ, ಕರ್ಮಕ್ಕೂ ಜ್ಞಾನಕ್ಕೂ ಕರ್ಮ ಬಾಧ್ಯ, ಜ್ಞಾನ ಬಾಧಕ. ಕತ್ತಲೆ ಬಾಧ್ಯ, ಬೆಳಕು ಬಾಧಕ, ಒಟ್ಟಿಗೆ ಇರೋಲ್ಲಪ್ಪ. ಕತ್ತಲೆ ಬಾಧ್ಯ, ಅಳಿಸೋಗತ್ತೆ. ಬೆಳಕು ಅಳಿಸಾಕುವಂಥದ್ದು, ಅಳಿಸಾಕುವಂಥದ್ದಕ್ಕೂ ಹೋಗುವುದಕ್ಕೂ ಹೇಗೆ ಒಟ್ಟಿಗೆ ಇರೋದಕ್ಕೆ ಆಗುತ್ತೆ. ಕತ್ತಲೆ ಬೆಳಕು ಹೇಗೆ ಆಗಲ್ಲ, ಹಾಗೆ ಜ್ಞಾನ ಎಲ್ಲವನ್ನೂ ಅಳಿಸಾಕತ್ತೆ. ಕರ್ಮ ಅಳಿಸಿ ಹಾಕಿಕೊಳ್ಳುತ್ತೆ, ಅಳಿಸಿ ಹಾಕಲು ಪಡುತ್ತದೆ, ಅಳಿಸಿ ಹೋಗುತ್ತೆ. ಕರ್ಮ ಅಳಿಸಿ ಹೋಗೋದು, ಜ್ಞಾನ ಅಳಿಸಿ ಹಾಕುವಂಥದ್ದು, ಅದೇ ಹೇಗೆ ಒಟ್ಟಿಗೆ ಇರುತ್ತೆ ಹೇಳ್ತಾರೆ. ಸಮಪ್ರಧಾನವಾಗಿರುವ ಜ್ಞಾನ ಕರ್ಮಕ್ಕೂ ಸಮುಚ್ಚಯ ಹೊಂದಲ್ಲ. ಅಸಂಭವನ ಸಮುಚ್ಚಯಸ್ಯ ಅಸಂಭವ ಅಂತ. ಹೇಗೆ ಅಂದ್ರೆ ಬಾಧ್ಯ ಬಾಧಕ ಭಾವಾಚ್ಚ ಪಂಚಾಸ್ಯೋರಣಯೂರಿವ ಸಮುಚ್ಚಯ ನ ಸಮುಚ್ಚಯತಾತ್ರಯೋಃ ಪಂಚಾಸ್ಯೋರಣಯೋಃ ಜ್ಞಾನಕರ್ಮಣೋ ಬಾಧ್ಯ ಬಾಧಕ ಭಾವಾದ್. ಜ್ಞಾನಕ್ಕೂ ಕರ್ಮಕ್ಕೂ ಜ್ಞಾನ ಬಾಧಕ, ಕರ್ಮ ಬಾಧ್ಯ, ಈ ರೀತಿ ಇರೋದು. ಯಾವ್ದಂತೆ ಪಂಚಾಸ್ಯ ಅಂದ್ರೆ ಸಿಂಹ, ಪುರಾಣ ಅಂದ್ರೆ ಮೇಕೆ, ಅದ ಟಗರು. ಅದು ಸಿಂಹ ಇದೆ, ತಿಂದಾಕ್ಬಿಡುತ್ತೆ. ಅದನ್ನ ತಿಂದ ಹಾಕಿಸ್ಕೊಳುತ್ತೆ ಟಗರು, ತಿಂದ ಹಾಕತ್ತೆ ಸಿಂಹ. ಅದೇ ಒಟ್ಟಿಗೆ ಇರುತ್ತೆ. ಹಾವು ಮುಗಿದೀವಿ. ಅದಕ್ಕಿಂತ ಕಟ್ಲೆ ಬೇಕು ಚೆನ್ನಾಗಾಗ್ತಿತ್ತು. ಹೊಟ್ಟೆ ತುಂಬಿದ್ರೆ ಸಿಂಹ ತಿನ್ಬೇಕು ಅಂತಿಲ್ಲ, ಒಟ್ಟಿಗೆ ಇದ್ಬಿಡುತ್ತೆ. ಸಿಂಹನು ಟಗರುವೆ, ಸಿಂಹಕ್ಕೆ ಹೊಟ್ಟೆ ತುಂಬಿದ್ರೆ ಹೊಟ್ಟೆ ತುಂಬಿದಾಗ ತಿನ್ನಲ್ಲ ಯಾವ್ದನ್ನ, ಪ್ರಾಣಿ ಸ್ವಭಾವ ಅದು. ಆದ್ರೆ ಕಟ್ಲೆ ಬೇಕು, ತಿಪ್ಪಲಾಗ ಹೊಡೆದು ಒಟ್ಟಿಗೆ ಇರಲ್ಲ. ಅದು ಪಂಚಪಾದಿಕಾರರು ಒಟ್ಟಿಗೆ ಇರುತ್ತೆ ಅಂತಾರೆ. ಆ ಪಂಚಪಾದಿಕಾರರು ಎಂಥ ಬುದ್ಧಿ, ನಸುಗತ್ತಲೆಯಲ್ಲಿ ಕತ್ಲೆ ಬೆಳಕು ಬೆರಕೆಯಾಗಿರುತ್ತೆ. ಅವರು ಬೆಳಕು ಕತ್ಲೆಗೂ ಪದಾರ್ಥ ಹಾಕೊಂಡ್ಬಿಟ್ಟಿದ್ದಾರೆ. ಸ್ವಾಮಿಗಳು ಪಂಚಪಾದಿಕ ಪ್ರಸ್ಥಾನದ ಆರಂಭದಲ್ಲೇ ವಿಚಾರ ತಗೊಂಡು ಪ್ರಸ್ಥಾನದ ಭಾಷೆಯಲ್ಲಿ 8 ಕಡೆಯಲ್ಲಿ ಶಂಕರಾಚಾರ್ಯರು ಪ್ರಕಾಶ ವಿರುದ್ಧ ಸ್ವಭಾವ ಅಂತ ಹೇಳಿದ್ದಾರೆ ಹೊರತು ಅದು ಕತ್ತಲೆ ಪದಾರ್ಥವೇ ಅಲ್ಲ. ಪ್ರಕಾಶದ ಅಭಾವವನ್ನೇ ಕತ್ತಲೆ ತಂದಿವೆ ಹೊರತು
ಘಟಪಟದಂತೆ ಎರಡು ಬೇರೆ ವಸ್ತು ಅಲ್ಲ. ಅದ್ ಯಾಕೋ ಅವರು ತಾರ್ಕಿಕರು ಎರಡನ್ನೂ ವಸ್ತು ಇಟ್ಕೊಂಡ್ಬಿಟ್ಟಿದ್ದಾರೆ, ಕತ್ತಲೆಯೂ ವಸ್ತು ಬೆಳಕು ವಸ್ತು ಅಂತ. ಬೆಳಕಿನ ಮುಂಚೆ ಓದೋದು, ಹಾ ಬೆಳಕಿನ ಮುಂಚೆ ಹಾ. ಮಧ್ಯಾಹ್ನ ಹಾ ಚಪಾತಿ. ಹಾ ಇವತ್ತಾ ಗೊತ್ತಿರಲ್ಲ. ಹಾ ಆರಂಭದ ಮೊದಲನೇ ಭಾಷೆ ಒಂದನೇದು. ಅಲ್ಲ, ನಾನು ಇದಕ್ಕೆ ತಗೊಂಡು ಹೋಗಿದ್ದೆ ಋಷಿಕೇಶಕ್ಕೆ. ಅವರು ಭೂಮಾನಂದ ಹೇಳಿದ್ರು, ನಮ್ ಗುರುಗಳು ಭಾರಿ ಪ್ರತಿಪಾದಕದಲ್ಲಿ ಭಾರಿ ಗಟ್ಟಿಗಳು ಅಂತ. ನಾನೇನಂದೆ, ಪಂಚಪಾದಕ ಪ್ರಸಾದ ತಗೊಂಡೋಗಿ ಗುರು ಕೊಡಿ, ನಾನು ಒಂದು ವಾರ ಬಿಟ್ಕೊಂಡು ಬರ್ತೀನಿ, ನಾನು ಇಷ್ಟು ಹೋಗಿದ್ದೀನಿ, ಅದ್ರ ಬಗ್ಗೆ ಮಾಡ್ತೀನಿ ನಾನು. ಅವ್ರು ಕೊಟ್ರು, ಅವರು ಗುರು ಕೊಟ್ರು, ಇದನ್ನ ಕೊಟ್ರು. ಆಮೇಲೆ ಒಂದು ವಾರ ಆದ್ಮೇಲೆ ವಾಪಸ್ ಕೊಟ್ರು. ನಾಳೆ ಹೋಗೋಣ ಅಂತ ಕೇಳಿದೆ. ಇಲ್ಲ ಗುರುಗಳು ಬೇಡ ಅಂತ ಹೇಳಿದ್ರು. ಏಕಂತ ಹೇಳಿದೆ, ಇದು ಅವರ ಅಭಿಪ್ರಾಯ, ನನಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ಹೇಗೆ ಅಂದ್ರು. ಅಲ್ಲ, ಅವರ ಅಭಿಪ್ರಾಯ ಅಂತ ನೀವು ತೆಗಿತಾ ಆಗ್ತಾ ಇದ್ರು, ಶಂಕರಾಚಾರ್ಯ ಅಭಿಪ್ರಾಯ ಅಂತ ಅವ್ರು ಹೇಳಿದಾರೋ? ಎಲ್ಲಾದ್ರೂ ಸ್ವಾಮಿಗಳು ಆ ಗ್ರಂಥದಲ್ಲಿ ನನ್ನ ಅಭಿಪ್ರಾಯ ಅಂತ ಎಲ್ಲಾದ್ರೂ ಹೇಳಿದಾರೋ? ಶಂಕರಾಚಾರ್ಯ ಇದಕ್ಕೆ ಏನ್ ಹೇಳಿದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ ಹೊರತು ನನ್ನ ಅಭಿಪ್ರಾಯ ಒಂದು ಹೇಳಿಲ್ಲ. ಅವ್ರು ಸರಿಯಾಗಿ ಓದಿಲ್ಲ, ಹಾಗಾಗಿ ಹೇಳಿದಂತೆ. ಇಲ್ಲ, ಅವರು ಬೇಡ, ಇದು ಈ ವಿಷಯ ಚರ್ಚೆ ಮಾಡೋದು ಬೇಡ ಹಾಗೆ ಅಂತ ಹೇಳಿದ್ರು. ಅದೇ ಸರಿ ಬಿಟ್ಕೊಂಡು ಪರವಾಗಿಲ್ಲ, ನನಗೇನಿಲ್ಲ. ಆದ್ರೆ ಮಾತ್ರ ಈ ತಪ್ಪು ಆರೋಪ ಮಾತ್ರ ಮಾಡಬಾರ್ದು. ಅವರ ಅಭಿಪ್ರಾಯ ಅಂತ ಹೇಳ್ಬಾರ್ದು. ಅವರ ಒಂದು ವಾಕ್ಯ ಅವರ ಅಭಿಪ್ರಾಯ ತೋರಿಸಿಬಾರ್ದು. ಹೀಗೆ ಹೇಳಿದ್ರೆ ಶಂಕರಾಚಾರ್ಯ ಹೀಗೆ ಹೇಳಿದ್ದಾರೆ ಹೊರತು ಅವರು ಸ್ವಾಮಿಗಳು ನಿಮ್ಮ ಇದಕ್ಕೆ ಗರಡಿಯಲ್ಲಿ ನಿಮ್ಗೆ ಸರಿನೇ ಶಂಕರ ಭಾಷೆಗೆ ಹೊಂದಲ್ಲ ಅಂತಿದ್ದಾರೆ ಹೊರತು ಮೂಲವಿದ್ಯೆ ತಪ್ಪುದು ಏನ್ ಹೇಳ್ತಿದ್ದಾರೆ ಅವರು? ಮೂಲವಿದ್ಯೆಯೇ ಹೇಳೋದಿಲ್ಲ, ಮೂಲವಿದ್ಯೆ ಇಲ್ಲ ಅಂತನಲ್ಲ, ಅದು ನಿಮ್ ಗರಡಿಲಿದೆ. ಶಂಕರಾಚಾರ್ಯ ಹೇಳಿದ್ದಾರೆ ಮತ್ತೆ ಶಂಕರಾಚಾರ್ಯ ಒಪ್ಪಿಗೆ ಇದೆ, ಶಂಕರಾಚಾರ್ಯ ಪ್ರತಿಪಾದನೆ ಮಾಡಿದ್ದಾರೆ, ಅದನ್ನ ಹೇಳ್ಬೇಡಿ ಅಂತಂತಾರೆ ಹೊರತು ಪಂಚಪಾದಿಕೆಯಲ್ಲಿದೆ, ಅದು ವಿವರಣ ಪ್ರಸಾದದಲ್ಲಿ ಇದೆ, ಅಥವಾ ನಮ್ಮ ಇದನ್ನ ನಾವು ಇಟ್ಕೊಳ್ಳಿ. ನನಗೆ ನೀವು ಇದನ್ನ ಇಟ್ಕೊಳಕ್ ನಾವು ಏನಲ್ಲ. ಆಚಾರ್ಯ ನೀವು ಗಂಟು ಹಾಕ್ತಿದ್ದೀರಲ್ಲ, ಅದು ಸರಿ ಆಗಲ್ಲ ಅಂತಿದ್ದಾರೆ. ನೀವು ಆಚಾರ್ಯ ಯಾಕೆ ಗಂಟು ಹಾಕ್ತೀರ? ಅದನ್ನ ಶಂಕರಾಚಾರ್ಯ ಇದನ್ನ ಹೇಳಿದ್ದಾರೆ ಅನ್ನೋದನ್ನ ಬಿಡಿ, ಒಪ್ಕೊಳ್ಳಿ. ಶಂಕರಾಚಾರ್ಯ ಹೇಳಿದಾರೋ ತೋರಿಸ್ತಿರೋ? ನಾನು ಅದೇ ಹೇಳಿದೆ, ಪಂಚಪಾದಿಕಾ ಪ್ರಸ್ತಾವದಲ್ಲಿ ಹೆಜ್ಜೆಜ್ಜೆಗೂ ಗುರುಗಳು ಇದಕ್ಕೆ ಆಚೆ ಭಾಷೆ ಹೀಗಿದೆ. ನಾನು ತುದಿಯವರೆಗೂ ಬಡ್ಕೊಂಡು ನೋಡಿದೆ, ಪ್ರತಿಯೊಂದು ಪತ್ರ ಭಾಷ್ಯ ಪಡ್ಕೊಂಡು ಹೋಗಿದ್ದಾರೆ ಸ್ವಾಮಿಗಳು. ಎಷ್ಟು ಇದಾಗ ಹೋಗಿದ್ದಾರೆ ಅಂದ್ರೆ, ಒಂದು ಜಾಗದಲ್ಲೂ ನನ್ನ ಅಭಿಪ್ರಾಯ ಇದೆ ಸರಿ ನಟ ಸಮೀಚೀನ ಬಂದ್ಬಿಟ್ಟು ಯಾಕೆ ಭಾಷೆ ಕೊಟ್ಟಿದ್ದಾರೆ. ಸಮೀಚೀನ ಅಲ್ಲ, ಸರಿ ಅಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಪ್ರತಿಯೊಂದಕ್ಕೂ ಭಾಷೆ ವಾಕ್ಯ ಕೊಟ್ಕೊಂಡು ಹೋಗಿದ್ದಾರೆ ಹೊರತು ಒಂದು ಜಾಗದಲ್ಲೂ ನಾನು ಹೇಳೋದು ನನ್ನ ಯುಕ್ತಿ ನೋಡಿ ಅಂತ ಹೇಳಕ್ ಹೋಗಿಲ್ಲ. ಭಾಷೆ ಕೊಟ್ಟ ಮೇಲೆ ಇದು ಹೊಂದತ್ತ ಯುಕ್ತಿಗೆ ಅನ್ನೋದು ನಾವು ಹೊರಗೆ ಸೇರಿಸ್ತಾರೆ. ಭಾಷೆ ಕೊಟ್ಟ ಮೇಲೆ ಅಷ್ಟು ಭಾಷೆಯ ಪ್ರಮಾಣ ಅದನ್ನ ಅವ್ರು ಕಡ್ಬಿಟ್ಟು ನೋಡೋದೇ ಇಲ್ಲ. ಅವ್ರಿಗೇನು ಅಂದ್ರೆ ಸಂಪ್ರದಾಯ ಅಂತ ಏನೋ ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಸಂಪ್ರದಾಯಕ್ಕೆ ಶಂಕರಾಚಾರ್ಯ ಸೇರಿಲ್ಲ ಸಂಪ್ರದಾಯಕ್ಕೆ, ಅದೇ ಆಶ್ಚರ್ಯ. ಆ ದೊಡ್ಡ ಇದು ಅಂದ್ರೆ ಅವ್ರ ಸಂಪ್ರದಾಯಕ್ಕೆ ಶಂಕರಾಚಾರ್ಯ ಹೊರಚಾಗ್ಬಿಟ್ಟಿದ್ದಾರೆ. ಶಂಕರ ಸಂಪ್ರದಾಯ ಅಂತಾರೆ. ಆ ಮೊನ್ನೆ ಹೇಳ್ತಾರೆ ಸ್ವಾಮಿಗಳು ಒಂದು ಸುಷುಪ್ತಿಯ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಅದೇ ಇದು ಸಂಪತ್ತು ಇದೆಯಲ್ಲೋ ಯಾವ್ದೋ ನನ್ನ ಹತ್ರ ಮಾಡ್ಕೊಂಡು ಹೋದ್ರಲ್ಲ, ನನ್ನ ಹತ್ರ ತತ್ವಶಂಕರ ಅಂತ, ಅದರಲ್ಲಿ ಅವ್ರು ಮಾತಾಡ್ತಿರ್ಬೇಕಂದ್ರೆ ನಮ್ಮ ಸ್ವಾಮಿಗಳು ಇಂಡೈರೆಕ್ಟ್ ಆಗಿ ಕೆಲವರು ಸುಷುಪ್ತಿಯನ್ನೇ ಮೋಕ್ಷ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದು ಹೊಂದಲ್ಲ ಹಾಗೆ ಹೀಗೆ ಖಂಡನೆ ಮಾಡಿದ್ದಾರೆ. ಹಾಗೆ ಬಲಿ ಇವರು ಗಣೇಶ್ ಬಿಟ್ಟು ನಾನು ಫೋನ್ ಮಾಡಿದ್ರು. ನಾನು ಎಲ್ಲಿ ಹೇಳಿದಾರಂತ ಸ್ವಾಮಿಗಳು ಸುಷುಪ್ತಿನ ಮೋಕ್ಷ ಅಂತ ಕೇಳಬೇಕಾಗಿತ್ತು. ಒಂದೇ ಇದು ಆರೋಪ ಮಾಡ್ಬಿಟ್ರೆ ಸುಷುಪ್ತಿನ ಮೋಕ್ಷ ಎಲ್ಲಾದ್ರೂ ಸ್ವಾಮಿ ಹೇಳಿದಾರ? ಇದನ್ನೇ ಮೋಕ್ಷ, ಇದೇ ಮೋಕ್ಷ, ಆತ್ಮಜ್ಞಾನ ಬೇಕಿಲ್ಲ ಎಲ್ಲಿ ಹೇಳಿದ್ದಾರೆ? ಸುಳ್ಳನ್ನು ಆರೋಪ ಮಾಡಿ ಅದನ್ನ ಖಂಡನೆ ಮಾಡ್ತೀರಿ ಅಂತಂದ್ರೆ ನೀವು ಶಂಕರಾಚಾರ್ಯ ತಪ್ಪಿದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಖಂಡನೆ ಮಾಡ್ದಲ್ಲ. ಶಂಕರಾಚಾರ್ಯರು ಆತ್ಮಜ್ಞಾನ ಸುಳ್ಳು, ಆತ್ಮಜ್ಞಾನ ಇಲ್ಲ ಅಂತ ಹೇಳಿ ಶಂಕರಾಚಾರ್ಯ ಸ್ವಾಮಿ ಹೇಳ್ತಿದ್ದಾರೆ, ಬರೀ ತಪ್ಪು ಹೇಳ್ತಿದ್ದಾರೆ. ನಾನು ಅಂದ್ರೆ ನೀವ್ ಹೇಳ್ತೀರ ಅದಕ್ಕೆ? ನೀವ್ ಹೇಳ್ತೀರಪ್ಪ ಶಂಕರಾಚಾರ್ಯರು ಆತ್ಮಜ್ಞಾನವನ್ನ ಒಪ್ಪಿಲ್ಲ, ಶಂಕರಾಚಾರ್ಯರು ಆತ್ಮಜ್ಞಾನ ಖಂಡನೆ ಮಾಡಿದ್ದಾರೆ ಅಂತ ಹೇಳಿ ಶಂಕರಾನಂದ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೇನಾಗುತ್ತೆ ನಿಮ್ಗೆ? ನಾನಲ್ಲಿ ತಕ್ಕ ಓಡ್ಬರ್ತೀರಾ ಅಂತ ಅಂದ್ರೆ ಏನಾಯ್ತು? ಹೇಳದೇ ಇದನ್ನ ಆರೋಪ ಮಾಡೋದು ಬಹಳ ಈಸಿ, ಆದ್ರೆ ಅದನ್ನ ಪ್ರೂವ್ ಮಾಡ್ಬೇಕು. ಎಲ್ಲಿ ಹೇಳ್ತಾರೆ ಸಚ್ಚಿದಾನಂದ ಸ್ವಾಮಿಗಳು ಸುಷುಪ್ತಿ ಮಾತ್ರದಿಂದಲೇ ಮೋಕ್ಷವಾಗುತ್ತೆ ಅದು ಎಲ್ಲಿ ಹೇಳಿದ್ದಾರೆ? ಜ್ಞಾನವನ್ನು ಅಪೇಕ್ಷೆ ಪಟ್ಟೇ ಇಲ್ಲ, ಎಲ್ಲಿ ಹೆಂಗೆ ಹೇಳ್ತಾರೆ? ದೃಷ್ಟಾಂತ ಸುಷುಪ್ತಿಯನ್ನು ಶಂಕರಾಚಾರ್ಯ ಕೊಟ್ಟಿರೋದು ಸ್ವಾಮಿಗಳ ಯೋ ಹಿ ಸುಷುಪ್ತಮಿವ ಅಲುಪ್ತ ಚೈತನ್ಯ ದೃಕ್ಸ್ವರೂಪಂ ಆತ್ಮಾನಂ ಪ್ರತಿವಚನ ಬೃಹದಾಂಕದ ವಾಕ್ಯ ಕೊಟ್ಟಿದ್ದಾರೆ. ದೃಷ್ಟಾಂತವಾಗಿ ತದ್ವಾದ ಚಂದ ಪದಪಾತ್ಮ ಅಭಿಮ ಸ್ಮೃತಿಯೂ ಕೊಟ್ಟಿದೆ. ಸುಷುಪ್ತಿಯನ್ನ
ಆತ್ಮ ಸ್ವಭಾವಕ್ಕೆ ದೃಷ್ಟಾಂತವಾಗಿ ಸ್ವಲ್ಪ ದೃಷ್ಟಾಂತ ಕೊಟ್ಟಿದೆ. ಏನು ಖಂಡನೆ ಮಾಡಕ್ಕೆ ಏನು ಇದೆ ಇದ್ದಾಗ ಆರೋಪ ಮಾಡಿ ಖಂಡನೆ ಮಾಡೋದು ಒಂದು ಪರವಾದಿಯ ಒಂದು ಕೌಶಲ್ಯ ಅದು. ಮತ್ತು ಬಾಧ್ಯ ಬಾಧಕ ಭಾವ ತಯೋ ಜ್ಞಾನ ಕರ್ಮಣೋ ಜ್ಞಾನಸ್ಯ ಬಾಧಕತ್ವಂ ಕರ್ಮ ಬಾಧ್ಯತ್ವಂ ಸರ್ವದಾ ಕರ್ಮ ಬಾಧ್ಯತೆ ಜ್ಞಾನೇನ ಜ್ಞಾನಂತೂ ಸರ್ವದಾ ಬಾಧಕಮೇವ ನ ಕದಾಪಿ ನ ಕೇನಾಪಿ ಜ್ಞಾನ ಬಾಧ್ಯತೆ. ಯಾವತ್ತಿಗೂ ಜ್ಞಾನ ಸುಳ್ಳಾಗಲ್ಲ, ಯಾವತ್ತಿಗೂ ಯಾವುದರಿಂದಲೂ ಜ್ಞಾನ ಹೋಗಲ್ಲ. ಕರ್ಮದ ಹಣೆ ಬರಲಿ ಅಷ್ಟೆ. ಹಾಗೆ ಸಿಂಹಕ್ಕೂ ಟಗರಿಗೂ ಯಾವ ರೀತಿ ಬಾಧ್ಯ ಬಾಧಕ ಹೊಟ್ಟೆ ಇರುವುದು ಹೊಂದಲ್ವೋ ಆ ರೀತಿ ಏಕದೇಶ ಅನವಸ್ಥಾನ, ಒಂದೇ ಜಾಗದಲ್ಲಿ ಇರೋಲ್ಲ ಎರಡು. ಏಕದೇಶ ಅಂದ್ರೆ ಏಕಸ್ಥಳೆ ಅಂತ ಅನುಸಾರ. ಹಾಗಾಗಿ ತಯೋಹ ಸಮುಚ್ಚೇತ ನಭವತಿ. ಆ ಎರಡಕ್ಕೆ ಸಮುಚ್ಚೇತ ಕೂಡಿಕೊಳ್ಳುವಿಕೆ, ಸೇರಿಕೊಳ್ಳುವಿಕೆ, ಒಂದಾಗುವಿಕೆ. ಇವಾಗ ಉಪಾಸನೆಗೂ ಕರ್ಮಕ್ಕೂ ಸಮುಚ್ಚಯ ಇದೆ. ಈಶಾವಾಸ್ಯೋಪನಿಷತ್ತಲ್ಲಿ ವಿದ್ಯಾಂಚ ವಿದ್ಯಾಂಚ ಅಂತ ಹೇಳಿ ಅಗ್ನಿಹೋತ್ರಾದಿ ಕರ್ಮಕ್ಕೂ ಪ್ರಾಣೋಪಾಸನೆ, ಪಂಚಾಗ್ನಿ ವಿದ್ಯೆ, ಬೇರೆ ಉಪಾಸನೆ ವಿಷಯ ಇರೋದು. ಆದ್ರೆ ಜ್ಞಾನ ಶಬ್ದಕ್ಕೆ ವಸ್ತುತಂತ್ರವಾದ ಪರಮಾರ್ಥನಿಷ್ಠವಾದ ಜ್ಞಾನ ಅಂತ ತಗೊಂಡ್ರೆ ಅದಕ್ಕೆ ಯಾವುದನ್ನು ಸಮುಚ್ಚಯ ಹೋಗಲ್ಲ, ತಂತ್ರ ಅದು. ಈಗ ಕುತೋ ಬಾಧ್ಯ ಬಾಧಕ ಭಾವ, ಬಾಧ್ಯ ಬಾಧಕ ಭಾವ ಹೇಗ್ ಬಂತು, ಯಾವ ಕಾರಣದಿಂದ ಜ್ಞಾನಕ್ಕೆ ಬಾಧಕತ್ವ ಕರ್ಮಕ್ಕೆ ಬಾಧ್ಯತ್ವ ಅನ್ನೋದು ಯಾವ ಕುತಃನೇ ಅಕಸ್ಮಾತ್ ಕಾರಣ ಅಕಸ್ಮಾತ್ ಪ್ರಮಾಣ, ಯಾವ ಪ್ರಮಾಣ ಅಥವಾ ಯುಕ್ತಿ ದೃಷ್ಟಾಂತದಿಂದ ಹೇಗ್ ಪ್ರೂವ್ ಮಾಡ್ತೀರಾ ಎರಡಕ್ಕೆ ಬಾಧ್ಯ ಬಾಧಕ ಭಾವವೇ ಇರೋದು ಅಂತ ಕೇಳಿದ್ರೆ ಯಸ್ಮಾತ್ ಬಾಧ್ಯ ಭಾವ ವರ್ತತೆ ಪೃಷ್ಟೇ. ಬಾಧ್ಯ ಬಾಧಕ ಭಾವ ಯಾಕಿದೆಯಪ್ಪ ಅಂತ ನೀವು ಕೇಳೋದಾದ್ರೆ ಅಯಥಾವಸ್ತು ಅವಿದ್ಯಾ ಸ್ಯಾದ್ ವಿದ್ಯಾ ತಸ್ಯಾವಿರೋಧಿನಿ ಸಮುಚ್ಚಯಸ್ತಯೋರೇವಂ ಅವಿಶಾರದಯೋರಿವ. ಪ್ರಕಾಶ ತಮಸೋರಿವ ಅಂದಿಲ್ಲ. ಪ್ರಕಾಶ ಇದ್ದಾಗ ಮನೆಯೊಳಗೆ ಕತ್ಲೆ ಇದ್ದಲ್ಲ ಅಂತ ನೆನ್ಬಿಡ್ಬೋದು. ರೂಮಲ್ಲಿ ಕತ್ಲೆ ತೋರ್ಸಕ್ಕಾಗಲ್ಲ ಅಲ್ಲ, ಪ್ರಕಾಶ ಇದೆ ಬೀದಿಲಿ, ರೂಮಲ್ಲಿ ಕತ್ಲೆ ಇದೆಯಲ್ಲ ಆಮೇಲೆ ಸೂರ್ಯದಲ್ಲಿ ತೋರ್ಸಕ್. ಯಥಾವಸ್ತು ಅವಿದ್ಯಾ ಯಾದ್ ಯಾ ಅವಿದ್ಯಾ ವರ್ತತೆ ಸಾ ನ ವಸ್ತು ಸ್ವಭಾವಾತ್ಮಿಕ. ಅವಿದ್ಯೆ ಅಜ್ಞಾನ ಇದೆಯಲ್ಲ ಅದು ಕಾನ್ಸೆಪ್ಟ್, ಅದು ಹಾವು ಅನ್ನೋದಿದೆಯಲ್ಲ ಅಲ್ಲಿಲ್ಲ. ಇದು ಭಾವನೆ, ಬುದ್ಧಿಯಲ್ಲೂ ಇಲ್ಲ. ಮಾಂಡವಿಕದಲ್ಲಿ ರಜ್ಜು ಸ್ವಲ್ಪ ಅಗ್ಗದಲ್ಲೂ ಇಲ್ಲ, ಬುದ್ಧಿಯಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ಬುದ್ಧಿಯಲ್ಲೂ ಇಲ್ಲ ಅಂದ್ರೆ ಹೇಗೆ? ಪ್ರತ್ಯೇಕ ಕೇವಲ ಅಂದ್ರೆ ತೋರಿಕೆ ಅದು ಅನ್ಸತ್ತೆ ತತ್ಕಾಲದಲ್ಲಿ, ಅದು ಅವಿಚಾರದ ಸಿದ್ಧ. ಅದು ವಿಚಾರ ಮಾಡದೆ ಇದ್ದಾಗ ಆ ತೋರಿಕೆ ಒಂದು ಭ್ರಾಂತಿ ಉಂಟಾಗುತ್ತೆ. ಅದು ನಿಜವಾಗಿ ಇರೋದಾಗಿದ್ದಾಗ ಇಲ್ಲಿ ಎಲ್ಲ ಹೋಯ್ತು, ಆ ರೂಮ್ ಹೋಯ್ತು, ಅಲ್ಲಿ ಹೋಯ್ತು, ಹಾವೆಲ್ಲ ಹೇಳಿ ಅವಿದ್ಯೆ ವಸ್ತುವೇ ಅಲ್ಲ, ಎಲ್ಲ ಹೋಯ್ತು ಕೇಳಕ್ಕೆ, ಎಲ್ಲ ಹೋಗುತ್ತೆ. ಒಂದು ಕಾನ್ಸೆಪ್ಟ್ ಅಷ್ಟೇ. ನಿಜವಾಗಿ ಅವಿದ್ಯೆ ಎಂಬುದು ವಸ್ತು ಸ್ವಭಾವವನ್ನ ಅವಲಂಬಿಸಿಕೊಂಡಿರೋದಲ್ಲ, ವಸ್ತು ಸ್ವಭಾವ ಆಗಿರೋದು ಅಲ್ಲ. ವಸ್ತು ಸ್ವರೂಪವನ್ನು ಜ್ಞಾನ ಹೇಗೆ ಒಂದು ವಸ್ತು ಇಟ್ಕೊಂಡು ಜ್ಞಾನ ಆಗುತ್ತೆ ನೀವು, ಹಾಗೆ ಇವಾಗ ಅಲ್ಲಿ ವಸ್ತು ಇಟ್ಕೊಂಡು ವಿದ್ಯೆ ಉಂಟಾಗಿಲ್ಲ. ಆಮೇಲೆ ಅದು ವಸ್ತು ಅಲ್ಲ, ಅದು ಅಯಥಾ ವಸ್ತು ಶಬ್ದಕ್ಕರ್ಥ ಅಯಥಾ ವಸ್ತು. ಈ ವಸ್ತು ಯಥಾ ವರ್ತತೆ ತದ್ರೂಪೇಣ ಜ್ಞಾಯತೆ ಅವಿದ್ಯಾಯತಿ ನ ತತ್ರಾಪಿ ಅವಿದ್ಯಾ ವರ್ತತೆ ಇತಿ ನ. ತೋರಿಕೆಯಲ್ಲೂ ಅಲ್ಲೂ ಅವಿದ್ಯೆ ಇಲ್ಲ, ಆ ತೋರಿಕೆ ನಿಂತ್ಕೊಂಡು ಇಲ್ಲೂ ಇಲ್ಲ, ಬರೀ ಕಲ್ಪನೆ ಅವಿದ್ಯಾ. ಅಯಥಾ ವಸ್ತು ಅವಿದ್ಯೆ ಎಂಬುದು ಜ್ಞಾನದಂತೆ ಸತ್ಯವಾದ ವಸ್ತು ಅಲ್ಲ. ನೀವು ನೋಡಿ, ಜ್ಞಾನವನ್ನ ವಸ್ತು ಅಂತ ಒಪ್ಕೊಂಡ್ರು. ಯಾಕೆ ಅಂದ್ರೆ ಆತ್ಮನನ್ನ ಆಧರಿಸಿ ಉಂಟಾಗುವಂತಹದ್ದಾದ್ದರಿಂದ, ಆತ್ಮನ ಅನುಭವದ ಬಲದಿಂದ ಉಂಟಾಗುತ್ತೆ ಒಂದು. ಆ ಜ್ಞಾನ ಎಲ್ಲವನ್ನು ಬಾಧೆ ಮಾಡುತ್ತೆ ಎರಡನೇದು. ಜ್ಞಾನ ಉಂಟಾಗುತ್ತದೆ, ಅಜ್ಞಾನವೂ ಅಜ್ಞಾನ ಕರ್ತದ ಪ್ರಪಂಚವೂ ಬಾಧೆ ಆಗುತ್ತೆ. ಜ್ಞಾನವೂ ನಿಜವಾದ ಆತ್ಮ ವಿಷಯದಲ್ಲ ಗೊತ್ತಾಗುತ್ತೆ, ವಿಷಯ ಬೇರೆ. ಹಾಗೆ ಆ ಪ್ರಾರಬ್ಧ ಕರ್ಮ ಇರೋರಿಗೂ ಅವ್ನಿಗೆ ಆ ನಿಶ್ಚಯ ಇದ್ದೇ ಇರುತ್ತೆ, ಮತ್ತೆ ಜ್ಞಾನ ಬರೋದು ಅವನಿಗೆ. ಲೋಕದಲ್ಲಿ ಹಂಗಲ್ಲ. ಲೋಕದಲ್ಲಿ ಒಂದು ಹಗ್ಗವನ್ನು ಹಾವಾಗಿ ತಿಳ್ಕೊಂಡಿರ್ತಾರಲ್ಲ,
ಹಾವು ತಿನ್ಬಿಟ್ಟು ಹಗ್ಗ ಅಂದ್ಕೊಂಡ್ಮೇಲೆ ಇನ್ನೊಂದ್ ದಿವಸ ಅದೇ ಹಗ್ಗವನ್ನೇ ಹಾವು ತಿನ್ಬಿಡ್ಬೋದು. ಆತ್ಮವಿಷಯದಲ್ಲಿ ಒಂದ್ಸಲ ಅಜ್ಞಾನ ಹೋಗ್ಬಿಟ್ರೆ ಸಾಯುವರಿಗಲ್ಲ ಎಂದೆಂದಿಗೂ ಮತ್ತೆ ನಿಜ. ಯಾಕೆಂದ್ರೆ ಅಲ್ಲಿ ಹಗ್ಗ ಬಿಟ್ಟೋಗೋದುಂಟು, ಇಲ್ಲಿ ಸ್ವರೂಪ ಬಿಟ್ಟೋಗೋದಿರೋದೇ ಇಲ್ಲ. ಸ್ವರೂಪಸ್ಯ ಅನಪಾಯಿತ್ವ, ತನ್ನ ಸ್ವರೂಪ ತನ್ನ ಮರೆಯಾಗೋದೇ ಇಲ್ಲ. ಆದ್ರೆ ಹಗ್ಗವನ್ನು ನೋಡಿ ಹಾವನ್ನು ನೋಡಿ ಹಗ್ಗ ತಿಳ್ಕೊಂಡು ಆಮೇಲೆ ಬೇರೆ ವ್ಯವಹಾರ ಮಾಡ್ತಿರ್ತಾನೆ. ನೀನು ವ್ಯವಹಾರ ಮಾಡಿ ಇನ್ನು 4-6 ತಿಂಗಳಿಗೋ ಆಮೇಲೆ ಆಗುತ್ತೆ. ಕಂಟಿನ್ಯೂ ಆಗಿ ಆ ಹಗ್ಗದ ಜ್ಞಾನ ಇರಲ್ಲ. ಇಲ್ಲಿ ಸ್ವರೂಪ ಇದೆಯಲ್ಲ, ಸ್ವರೂಪಸ್ಯ ಅನಪಾಯ ಹೋಗೋದೇ ಇಲ್ಲ. ಹಾಗಾಗಿ ಮತ್ತೆ ಅಜ್ಞಾನ ತಿಪ್ಪಲಾಗ ಹೊರಟು ಬರಲ್ಲ ಆತ್ಮ ಬಗ್ಗೆ. ಅವ್ರು ಕೇಳಿದ್ರು ಆತ್ಮಜ್ಞಾನ ಹೆಚ್ಚದಾಗುತ್ತೆ, ಕಳಸಲ್ಲಿ ಮತ್ತೆ ಅಜ್ಞಾನ ಬರ್ಬೋದ ಅವನಿಗೆ? ಕಳಸಲ್ಲಿ ಭ್ರಾಂತಿ ಬಂದ್ಬಿಟ್ಟು ಅವನು ಮತ್ತೆ ನಮ್ಮಂತೆ ಹೀಗೆ ಮಾಡ್ಕೋಬಹುದ? ಆಗಲ್ಲ. ಕನಸಿಗೂ ಸುಷುಪ್ತಿಗೂ ಎಚ್ಚರಿಗೂ ಒಬ್ಬರೇ ಆತ್ಮನಾದ್ರಿಂದ ಯಾವ ಅವಸ್ಥೆಯಲ್ಲೂ ಕೂಡ ಆ ಆತ್ಮಶೋಧದ ಇದು ಬಾಧೆ ಆಗೋದೇ ಇಲ್ಲ. ಏನ್ ಮಾಡುದು ಹೋಗುದಿಲ್ಲ. ಮತ್ತೆ ಅಲ್ಲ, ಇವಾಗ ಜ್ಞಾನ ಆಗುವಾಗ ಕನಸಲ್ಲೂ ಆಗಲ್ಲ, ಎಚ್ಚರದಲ್ಲೂ ಆಗಲ್ಲ. ಅವಸ್ಥೆ ಮೀರಿ ಜ್ಞಾನ ಆಗುತ್ತೆ. ಅನುಭವ ಅವಸ್ಥೆ ಮೀರಿದ್ದಾದ ಅನುಭವದಲ್ಲಿ ನಿಂತು ಅದರ ಬಲದಿಂದ ವೃತ್ತಿರೂಪಾದಿ ಜ್ಞಾನ ಉಂಟಾಗುತ್ತಲೇ ಅವಿದ್ಯೆಯನ್ನು ಕಳೆಯುತ್ತಲೂ ತಾನೂ ಸತ್ಯವಲ್ಲ ಅಂತ ತೋರ್ಸ್ಕೊಂಡ್ಬಿಡುತ್ತೆ. ಅದು ಜ್ಞಾನದ ಮಹಾತ್ಮೆ. ಹಾಗಾಗಿ ಅವಿದ್ಯೆ ಎಂಬುದು ಯಥಾವಸ್ತು ಅಲ್ಲ, ಇದ್ದ ವಸ್ತು ಪರಮಾರ್ಥ ವಸ್ತು ಅಲ್ಲ, ಸತ್ಯ ವಸ್ತು. ಯಥಾವಸ್ತುನೇ ಸತ್ಯ ವಸ್ತು ಅಂತ, ನಿಜವಾದ ವಸ್ತು ಅಂತ. ಅವಿದ್ಯೆ ಎಂಬುದು ನಿಜವಾದ ವಸ್ತು ಅಲ್ಲ, ಸತ್ಯವಾದ ವಸ್ತು. ಇದನ್ನು ಕೊಡ್ಬೇಕು ಅವರಿಗೆ, ವ್ಯಾಖ್ಯಾನಕಾರರಿಗೆ. ಅವಿದ್ಯೆ ಅನ್ನೋದು ಸತ್ತು ಅಲ್ಲ, ಸತ್ತಲ್ಲ, ಭಾವರೂಪದ ಸ್ಪಷ್ಟವಾಗಿ ವಸ್ತು ಅಲ್ಲ ಅಂತಂದ್ರೆ ಅದ್ಯಾಕೆ ಜಡಾತ್ಮಕವಾದ ಅನಿರ್ವಚನೀಯವಾದ ಭಾವರೂಪವಾದ ಯಾಕೆ? ಅದೇನಂತಾರೆ, ಅನಿರ್ವಚನೀಯವಾದ ಜಡಾತ್ಮಕವಾದ ಭಾವನಾತ್ಮಕವಾದ ಆವರಣ ಏನು ಹುಚ್ಚು ಕಲ್ಪನೆ. ಸ್ವಯಂ ಮೂಢ ಅನ್ಯಾನ್ ವ್ಯಾಮೋಹಯತಿ ಭಾಷಿಕ ಬೀದಲ್ಲ. ಹಂಗೆ ಎಷ್ಟು ಸ್ಪಷ್ಟ. ಅಯಥಾ ವಸ್ತು ಅವಿದ್ಯೆ ಇರೋದು ಇರುವ ವಸ್ತು ಅಲ್ಲ, ಸತ್ಯ ವಸ್ತು ಅಲ್ಲ, ನಿಜವಾದ ವಸ್ತು ಅಲ್ಲ. ಅದೇ ಅದರ ಸ್ವಭಾವವಾಗಿದೆ. ಹಾಗಾಗಿದ್ದರಿಂದ ತಸ್ಯಾಹ ಅವಿದ್ಯಾಯಾಹ ವಿದ್ಯಾ ವಿರೋಧಿನಿ. ಅಂದ್ರೆ ಯಸ್ಮಿನ್ ಕಾಲೇ ಅವಿದ್ಯಾ ವರ್ತದೆ ತಸ್ಮಿನ್ ಕಾಲೇ ವಿದ್ಯಾ ವರ್ತದೆ. ವಿದ್ಯಾಯಾಂ ಉದಿತಾಯಾಂ ಸತ್ಯಾಂ ಅನುಕ್ರಮೇವ ಅವಿದ್ಯಾ ಬಾಧಿತಾ ಭವತಿ. ವಿದ್ಯೆ ಉದಯ ಆಗುತ್ತಲೇ ಅವಿದ್ಯೆ ಬಾಧೆ ಆಗುತ್ತದ್ರಿಂದ ಅದು ಪಕ್ಕ ವಿರೋಧ. ಬೆಳಕು ಬಂದ್ಕೊಳ್ಳೆ ಕತ್ತೆ ಹೋಗೋದ್ರಿಂದ ಕತ್ತೆ ಬೆಳಕು ವಿರೋಧವೇ. ಅವಿದ್ಯೆಗೂ ಮತ್ತೆ ಜ್ಞಾನಕ್ಕೂ ವಿರೋಧವೇ ಇದೆ. ಹೀಗೆ ವಿರೋಧದಿಂದಲೂ ಅದು ವಸ್ತುವೇ ಅಲ್ಲವಾದ್ದರಿಂದಲೂ ಹೆಂಗೆ ಸಮುಚ್ಚಯ ಮಾಡ್ತೀಯಾ? 2 ಕೈಯು ವಸ್ತು, ಸಮುಚ್ಚಯ ಆಯ್ತು ಅನ್ಬೋದು. ಅವಿದ್ಯೆ ವಸ್ತುವೇ ಅಲ್ಲ, ಸತ್ಯ. ಅದಕ್ಕೂ ಇಲ್ಲದಕ್ಕೂ ಇರೋದಕ್ಕೂ ಸಮುಚ್ಚಯನ? ಬಂಜ ಮಗನಿಗೂ ಆ ದೇವದತ್ತನ ಮಗಳಿಗೂ ಮದುವೆನ? ಬಂಜ ಮಗನಿಗೆ ಬರ, ದೇವದತ್ತನ ಮಗಳು, ಅವರಿಬ್ರಿಗೂ ಏನ್ ಅರ್ಥ? ಕಲ್ಪನೆ. ಅದನ್ನು ಅವಿದ್ಯೆ ಅದು ಒಂದು ಕಾನ್ಸೆಪ್ಟ್ ಅಷ್ಟೇ. ಹಾಗಾಗಿ ಇವು ಇಲ್ಲದ ಅವಿದ್ಯೆಗೂ ಅದಕ್ಕೆ ವಿರುದ್ಧವಾಗಿರುವ ವಿದ್ಯೆಗೂ ಸಮುಚ್ಚಯ ಎಂಬುದು ಯಾವ ಕಾರಣಕ್ಕೂ ಹೊಂದೋದಿಲ್ಲ. ಈ ಸಮುಚ್ಚಯ ಹೇಳ್ತೀನಿ ಅಂತಂದ್ರೆ ರವಿಗೂ ಕತ್ತಲೆಗೂ ಸಮುಚ್ಚಯ ಹೇಳ್ದಂಗೆ ಆಗತ್ತೆ ಅಂತ. ರವಿ ಶಾರ್ಮಯವರಿಗ ವಿರೋಧ ಅಂದ್ರೆ ಸೂರ್ಯನಿಗೂ ಕತ್ತಲೆಗೂ ಹೇಗೆ ಸೇರುವಿಕೆ ಇಲ್ವೋ, ಹೊಂದೋದಿಲ್ವೋ, ಹಾಗೆ ಅಷ್ಟು ಮಟ್ಟಿಗೆ ಒಂದು ಹಂತದಲ್ಲಿ ವಿದ್ಯೋತ್ಪತ್ತಿ ಕಾಲದಲ್ಲಿ ವಿದ್ಯೋಪದೇಶ ಮಾಡುವಾಗ ವಿದ್ಯಾವಂತನಾಗಿರ್ತಾನೆ. ಅವಿದ್ಯಾವಂತನಿಗೆ ವಿದ್ಯೋಪದೇಶ ಕರೆಕ್ಟ್. ವಿದ್ಯೋಪದೇಶ ಮಾಡೋದು ಯಾರಿಗೆ? ಅವಿದ್ಯೆ. ಕರ್ಮ ಹೇಗೆ ಅವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕದ್ದು, ಅವಿದ್ಯಾವಂತನಿಗೆ ಕರ್ಮ ಮಾಡೋದು, ಅವಿದ್ಯಾವಂತನಿಗೆ ವಿದ್ಯೋಪದೇಶ. ಅವಿದ್ಯಾವಂತನೇ ವಿದ್ಯೆಯನ್ನು ತಗೊಂಡು ವಿದ್ಯೆ ಕಳ್ಕೋಬೇಕು. ಆದ್ರೆ ವಿದ್ಯೋತ್ಪತ್ತಿ ಆಗುವವರೆಗೆ ಅವಿದ್ಯೆ ಇರುತ್ತೆ ಅಂತಂದ್ರು, ವಿದ್ಯೋತ್ಪತ್ತಿ ಆಗುತ್ತಲೇ ಅವಿದ್ಯೆ ಬಾಧೆ ಮಾಡ್ಬಿಡುತ್ತೆ. ಆದ್ರೆ ಕರ್ಮ ಅವಿದ್ಯಾ ಕ್ಷೇತ್ರದಲ್ಲೇ ಹುಟ್ಟಿ ಅವಿದ್ಯಾ ಕ್ಷೇತ್ರದಲ್ಲೇ ಇದ್ಕೊಂಡು ಕೊನೆ ಅವಿದ್ಯಾ ಕ್ಷೇತ್ರದಲ್ಲೇ ಅವಿದ್ಯಾ ಕ್ಷೇತ್ರ ವಿರೋಧ ಜ್ಞಾನಗಳು. ತುಂಬಾ ವಿರೋಧ ಇದೆ ಕರ್ಮಕ್ಕೂ ಜ್ಞಾನಕ್ಕೂ, ಅವಿದ್ಯೆಗೂ ವಿದ್ಯೆಗೂ. ಈ ಸಮುಚ್ಚಯ ಜ್ಞಾನಕರ್ಮಣೋ ರವಿಶಾರ್ವರ್ಯೋ ಭವತಿ. ಇಲ್ಲ, ಸೂರ್ಯನಿಗೂ ಕತ್ತಲಿಗೂ ಸಮುಚ್ಚಯ ಹೇಗೆ ಆಮೇಲೆ ಆ ರೀತಿ ಸಮುಚ್ಚಯ ಆಗಬೇಕು ಹೊಂದೋದಿಲ್ಲ. ತಸ್ಮಾತ್ ಅಕಾರಕ ಬ್ರಹ್ಮಾತ್ಮನಿ ಪರಿಸಮಾಪ್ತ ಅವಬೋಧಸ್ಯ ಅಶೇಷ ಕರ್ಮಚೋದನಾ ಅಚೋದ್ಯ ಸ್ವಾಭಾವ್ಯಾತ್ ಕುಂಠತಾ. ಕಾರಕವಲ್ಲದು, ಕಾರಕವನ್ನು ಕ್ರಿಯಾ ಸಾಧನೆ.
ಕ್ರಿಯಾ ಸಾಧನವಲ್ಲ, ಆ ಬ್ರಹ್ಮ ಸ್ವರೂಪ ಇದೆಯಲ್ಲ ಯಾವ ಕ್ರಿಯೆಗೂ ಅದು ಕರ್ತುಕಾರಕವಲ್ಲ, ಕರ್ಮಕಾರಕವಲ್ಲ, ಯಾವ ಕಾರಕವಲ್ಲ. ಅಂತ ಬ್ರಹ್ಮವೇ ನಮ್ಮ ಆತ್ಮ ಅಂತ ಆಗಿದೆ. ಅದರ ವಿಷಯದಲ್ಲಿ ಅಲ್ಲಿಯೇ ಬೋಧನ ಪರಿಸಮಾಪ್ತವಾಗುತ್ತೆ. ಅಂತ ಬ್ರಹ್ಮವನ್ನು ತಿಳಿಸಿಕೊಡುವುದರಲ್ಲಿಯೇ ಆತ್ಮಜ್ಞಾನ ಕೊಲಗಾಣತ್ತೆ, ಪರಿಸಮಾಪ್ತಿ ಆಗತ್ತೆ, ಮುಗಿದೋಗತ್ತೆ. ಅಂತ ಜ್ಞಾನವು ಎಲ್ಲಾ ಕರ್ಮಚೋದನೆಗಳಿಗೂ ಎಷ್ಟು ಕರ್ಮಚೋದನೆಗಳಿವೆ, ಸಮಸ್ತ ಕರ್ಮಚೋದನೆಗಳಿಗೂ ಆ ಬ್ರಹ್ಮಾತ್ಮ ಸ್ವರೂಪವು ಚೋದ್ಯ ಸ್ವಭಾವವಲ್ಲವಾದ್ದರಿಂದ ಅಲ್ಲಿ ಚೋದಿಸಕ್ಕಾಗಲ್ಲ. ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ನೀವು ಅಗ್ನಿಹೋತ್ರ ಮಾಡ್ಬೇಕು, ಇಂದನ್ ಮಾಡ್ಬೇಕು ಅಂತಂದ್ರೆ ವಿಧಿಯೆಲ್ಲ ಅಲ್ಲಿ ಕುಂಠಿತವಾಗ್ಬಿಡುತ್ತೆ, ಮಂಡಾಗ್ಬಿಡುತ್ತೆ. ಈ ಉಪಲಾಭಿಷ ಪ್ರಯುಕ್ತ ಕ್ಷತಯುಕ್ತಾವ ಕುಂಠಿ ಭವಂತಿ ಭಾಷೆಗಾರಿದ್ದಾರೆ. ಬಂಡೆ ಮೇಲೆ ಮರ ಕಿತ್ತು ಉಳಿ ಹೊಡೆದ್ರೆ ಉಳಿ ಮಂಡಾಗತ್ತೆ, ಅವ್ರದ್ದು ಬಂಡೆಗೆ ಏನಾಗುತ್ತೆ. ಹೀಗೆ ಬ್ರಹ್ಮಾತ್ಮ ಭಾವವನ್ನು ಕಂಡುಕೊಂಡಂತಹ ಜ್ಞಾನಿಗೆ ಈ ಸಮಸ್ತ ಕರ್ಮಗಳ ಯೋಜನೆ ಇದೆಯಲ್ಲ, ಅಗ್ನಿಹೋತ್ರಂ ಜುಹುಯಾತ್ ಪೂರ್ಣಮಾಸಾಭ್ಯಾಂ ವಿಜೇತ ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಚಾತುರ್ಮಾಸ್ಯಾಜು ಅಕ್ಷಿ ಸುಕೃತಂ ಭವತಿ ಎಲ್ಲ ವಿಧಿವಾಕ್ಯಗಳು ಬ್ರಹ್ಮಾತ್ಮ ಸ್ವರೂಪವನ್ನು ಕಂಡುಕೊಂಡ ಜ್ಞಾನಿ ವಿಷಯದಲ್ಲಿ ಬರೋದಿಲ್ಲ. ಅದೆಲ್ಲವೂ ಕುಂಠಿತವಾಗತ್ತೆ, ಮಂಡಾಗತ್ತೆ. ಅದು ಅವನು ವಿಷಯ ಮಾಡ್ಕೋದಿಲ್ಲ, ಅವನಿಗೆ ಸೇರ್ಕೊಳ್ಳೋದಿಲ್ಲ ಅಂತ. ಕಥಂ ಕಥಂ ಅದ್ ಹೆಂಗೆ ಅಂತ ಕೇಳ್ತಿರೋ ಅದಕ್ಕೆ ತದ ವಿಧೀಯತೆ ಹೇಳಿದ. ಸರಿ ಆಯ್ತು. ವಾಕ್ಯ ಬೃಹಸ್ಪತಿ ಸಭೆ ಯದ್ವತ್ ಶಕ್ತಿಯೋ ನ ಪ್ರವರ್ತತೆ ಬ್ರಾಹ್ಮಣತ್ವಾದ್ಯಹಮ್ಮಾನಿ ವಿಪ್ರೋ ವಾ ಕ್ಷತ್ರಕರ್ಮಣಿ. ಬೃಹಸ್ಪತಿ ಸಭಾ ಅಂತ ಒಂದು ಕರ್ಮ, ಅದಕ್ಕೆ ಬ್ರಾಹ್ಮಣನೇ ಅದಕ್ಕೆ ಅಧಿಕಾರಿ. ಅದಕ್ಕೆ ಪುರೋಧಾ ಕಾಮ, ಪುರೋಧಾ ಕಾಮಸ್ಯೋತ್ತ ಬೃಹಸ್ಪತಿ ಸಮೇತ ಯಜೇತ. ಪುರೋಹಿತ ಗುರು ಆಗೋದು ಬ್ರಾಹ್ಮಣಿಗೆ. ವರ್ಣಾನಾಂ ಬ್ರಾಹ್ಮಣೋ ಗುರು ಗೊತ್ತು. ಬ್ರಾಹ್ಮಣನೇ ಮಾಡೋದು ಅದನ್ನ, ಯಾಕೆ ಪುರೋಹಿತನಾಗೋದು ಬ್ರಾಹ್ಮಣಿಗೆ ಇರೋದು. ಹಾಗೆ ಬೃಹಸ್ಪತಿ ಸಭಾ ಅಂತ ಒಂದು ಕರ್ಮದಲ್ಲಿ ಏನೂ ತೊಡಗಲ್ಲ, ವೈಶ್ಯನೂ ತೊಡಗೋದಿಲ್ಲ. ಕ್ಷತ್ರಿಯ ಉಪಲಕ್ಷಣ, ವೈಶ್ಯನಿಗೂ ಅಲ್ಲಿ ತೊಡಗೋಕೆ ಅವಕಾಶ ಇಲ್ಲ. ಯಥಾ ಯದ್ವದನು ಯಥಾ ಅಂತ. ಯಾವ ರೀತಿ ಕ್ಷತ್ರಿಯನು ಆ ಕರ್ಮದಲ್ಲಿ ಬರೋದಿಲ್ವೋ, ತೊಡಗೋದಿಲ್ವೋ, ತೊಡಗೋಕ್ ಆಗೋಲ್ವೋ, ಕೂಡು. ನಾನು ನಾನು ಬ್ರಾಹ್ಮಣನಾಗಿದ್ದೀನಿ, ಜಾತಪುತ್ರನಾಗಿದ್ದೀನಿ, ಕೃಷ್ಣಕೇಶಿ ಆಗಿದ್ದೀನಿ, ಗೃಹಸ್ಥನಾಗಿದ್ದೀನಿ ಅಂತ ಈ ರೀತಿ ಅಭಿಮಾನ ಪಟ್ಕೊಂಡ ಬ್ರಾಹ್ಮಣನು ಕೂಡ ಕ್ಷತ್ರ ಕರ್ಮದಲ್ಲಿ ತೊಡಗೋ ಬರಲ್ಲ. ನಾನು ರಾಜಸೂಯ ಮಾಡ್ತೀನಿ, ಇದು ಮಾಡ್ತೀನಿ, ಅಶ್ವಮೇಧ ಕ್ಷತ್ರ ಕರ್ಮನ ಯುದ್ಧ ಮಾಡ್ಬೋದು. ಅವ್ರು ಯುದ್ಧ ಮಾಡೋದು ದ್ರೋಣಾಚಾರ್ಯ ಯುದ್ಧ ಮಾಡಿದ್ರ ಕ್ಷತ್ರ ಕರ್ಮನ ಯುದ್ಧ ಅಂದ್ರೆ ಹೊಡೆಯೋಕ್ ಬಂದ್ರೆ ಹೊಡೆಯೋದು. ಪರಶುರಾಮ ಕ್ಷತ್ರಿಯ ಯುದ್ಧ ಕ್ಷತ್ರಕರ್ಮ ಅಂದ್ರೆ ಕ್ಷತ್ರಿಯನಿಗೆ ಹೇಳಿದ ರಾಜಸೂಯ ಅಶ್ವಮೇಧ ಜನ. ಅಲ್ಲಿ ಬ್ರಾಹ್ಮಣ ಎಷ್ಟೇ ಐಶ್ವರ್ಯ ಇದ್ದು ಅದನ್ನ ಮಾಡಕ್ ಬರಲ್ಲ. ಹಾಗೆ ಯಾರು ಮಾಡಿದ್ದಿಲ್ಲ. ಹಾಗೆ ಆತ್ಮಜ್ಞಾನಿಗೆ ಇವರಿಬ್ಬರು ಒಂದೊಂದು ಬರಲ್ಲ. ಯಾವ ಕರ್ಮ ಒಂದು ರಾಜಸೂಯ ಬರಲ್ಲ, ಒಂದು ದ್ವೇಷ ಬರಲ್ಲ ಅಂತ. ಆತ್ಮಜ್ಞಾನಿಗೆ ಯಾವ ಕರ್ಮ ಬರಲ್ಲ. ಕರ್ಮ ಮಾಡೋದು ಮಾಡ್ಬೋದು. ಜ್ಞಾನಿಯಾಗ ಕರ್ಮ ಮಾಡ್ತಾ ಇದ್ರು ವ್ಯವಹಾರ ದೃಷ್ಟಿಯಿಂದ ಇಲ್ಲ. ಕರ್ತೃತ್ವ ಬುದ್ಧಿ ಅಲ್ಲಲ್ಲ ಅವರಿಗೆ. ದೂರಶಿಪ್ಪಕ್ಕೆ ಬಿಟ್ಟಿದ್ದಾನೆ ಇಂತ ಮಾಡ್ತಾನೆ. ಅದು ಮಾಡಿದಾಗ ಲೋಕದ ಜಲದೃಷ್ಟಿ ಮಾಡ್ತಾ ಇದ್ದಾರೆ ಅನ್ಕೋಬೇಕೆ ಹೊರತು ನಿಮ್ ಪ್ರಾಬ್ಧ ಅವನ ಕರ್ಮ ಇದೆ ಅನ್ನೋದು ಅವ್ನ ಪ್ರಾಬ್ಧ ಅಲ್ಲ. ಅಷ್ಟೇ ಮಾಡ್ತಾ ಇದ್ದಾಗಲೂ ನಾನು ಮಾಡ್ತಾ ಇಲ್ಲ ಅಂತ್ಕೊಂಡಿರ್ತಾನೆ, ಅವನು ಮಾಡುವಲ್ಲ ಅಂತ್ಕೊಂಡಿರ್ತಾನೆ. ಅವನಂತ ಕರ್ಮ ಮಾಡಿರ್ತಾನೆ. ಬುದ್ಧಿವ ಚೇಷ್ಟಾ ಮಾತ್ರ ಆಗ್ತದೆ ಅಂತ ಬಂದಿದಾರಲ್ಲ. ಇನ್ನು ಗೊಂಬೆ ಕುಣಿಯೋದೆ, ಗೊಂಬೆ ಮಾತಾಡೋದಕ್ಕೆ ಇದಕ್ಕೇನು ಯಾವ ಇದು ಇಲ್ವೋ ಹಾಗೆ ಚೇಷ್ಟೆ ಮಾತ್ರ. ಈ ದೃಷ್ಟಾಂತದಲ್ಲಿ ಕ್ಷತ್ರಿಯ ಬ್ರಾಹ್ಮಣ ಕರ್ಮ ಮಾಡಲ್ಲ, ಬ್ರಾಹ್ಮಣ ಕ್ಷತ್ರಿಯ ಕರ್ಮ ಮಾಡಲ್ಲ ಅಂತ ಒಂದೊಂದು ಅಲ್ಗಳಿದ್ರು. ತತ್ವಜ್ಞಾನಿಗೆ ಆ ಕರ್ತೃತ್ವ ಬುದ್ಧಿ ಏನಿದೆ ಇರೋದ್ರಿಂದ ಯಾವ ಕರ್ಮವೂ ಮಾಡಲ್ಲ, ಯಾವ ಕರ್ಮವೂ ಅಧಿಕಾರವಿಲ್ಲ ಅನ್ನೋದೇ ಇದು. ಇಲ್ಲಿ ಅಲ್ಲಿ
ತತ್ವಜ್ಞಾನಿ ಆದ್ಮೇಲೂ ನಾನು ಕರ್ಮ ಮಾಡ್ತೀನಿ ಅಂದ್ರೂ ಕರ್ಮ ಮಾಡ್ಬೋದು, ಆದ್ರೆ ಅಧಿಕಾರ ಆದ್ರೆ ಕ್ಷತ್ರಿಯ ಬೃಹತ್ ಸಭಾ ಮಾಡೋಕೆ ಬರಲ್ಲ. ಅಭಿಮಾನವೇ ಹೇತು. ಅಷ್ಟೇ. ಕ್ಷತ್ರಿಯತ್ವಾಭಿಮಾನಿಯಾದವನಿಗೆ ಬೃಹಸ್ಪತಿ ಸಭದಲ್ಲಿ ಅಧಿಕಾರವಿಲ್ಲ, ಬ್ರಾಹ್ಮಣತ್ವಾಭಿಮಾನಿಯಾದವನಿಗೆ ಅಧಿಕಾರವಿಲ್ಲ. ಅಲ್ಲ, ಕ್ಷತ್ರಿಯನ ಅಭಿಮಾನ ಇಲ್ಲ ಮಾಡೋದು. ನನ್ ಕ್ಷತ್ರಿಯ ಆಗಿದ್ದು ನಂಗೆ ಅಭಿಮಾನ ಇಲ್ಲಪ್ಪ, ಕ್ಷತ್ರಿಯ ನಾನ್ ಬೃಹತ್ ಸಭಾ ಮಾಡ್ತೀನಿ ಬರಲ್ಲ. ಅಭಿಮಾನ ಇಲ್ಲದೆ ಮಾಡೋದು. ಅಭಿಮಾನ ಇಲ್ಲ ಅಂದ್ರೆ ಅಷ್ಟೇ ಬರಲ್ಲ. ಅಭಿಮಾನ ಇದ್ರೆ ಹೇಳ್ತಾರಪ್ಪ ಕಳ್ಕೊಂಡು, ನಂಗೆ ಅಭಿಮಾನ ಇಲ್ಲ ಅಂತ ಅರ್ಥ ಇಲ್ಲ ಅಂತ ತೋರಿಕೆ ಇದೆ. ನಷ್ಟವಾದ್ರೆ ಹೇಳ್ತಾರೆ ಅಯ್ಯೋ ಹೋಗ್ಬಿಟ್ರು ಅಂತ. ಅಭಿಮಾನ ಇಲ್ಲ ಹೆಂಗ್ ಮಾಡ್ತಾರೆ ಅಂತ ಹೆಂಗ್ ಮಾಡ್ತೇವೆ. ಹಾಗೆ ಕೃಷ್ಣನಿಗೂ ಆ ಶಂಬರಾಸುರ ದೇವಕಿ ವಸುದೇವರನ್ನ ಕಡ್ದಾಗ ಮೋಹ ಆದಂಗ ಆಯ್ತು ಒಂದು ಭಾಗದಲ್ಲಿ ಒಂದು ವಾಕ್ಯ ಇದ್ದಾರೆ. ಅಯ್ಯೋ ನನ್ ತಂದೆ ತಾಯಿ ಕಡ್ದು ಬಿಟ್ಟ ಅಂತ. ಆಮೇಲೆ ಗೊತ್ತಾಯ್ತು ಕೃಷ್ಣಗೆ, ಇದು ಮಾಯಾ ಇದು ಅಂತ. ಆ ಅಕ್ಷರದಲ್ಲಿ ಅವನಿಗೂ ಬಂತಲ್ಲ ಭ್ರಾಂತಿ ಅಂತಂದ್ರೆ ಭ್ರಾಂತಿ ನೀವ ತೋರಿಕೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಕ್ಷತ್ರಿಯನಿಗೆ ನಾನು ಕ್ಷತ್ರಿಯ ಅಂತ ಅಭಿಮಾನ ಪಡ್ಕೊಂಡಿಲ್ಲಪ್ಪ, ನಾನು ಅದನ್ನ ಬೃಹತ್ ಸಭಾ ಮಾಡ್ಬಹುದು. ಬ್ರಾಹ್ಮಣ ನಾನು ಅಭಿಮಾನ ಪಡ್ಕೊಂಡಿಲ್ಲಪ್ಪ, ನಾನು ರಾಜಕೀಯ ಮಾಡ್ಬೋದು, ಹಂಗೂ ಬರಲ್ಲ. ಆ ತತ್ವಜ್ಞಾನಿಗೆ ಕರ್ತೃತ್ವ ಬುದ್ಧಿಯಾದ್ರೆ ಕರ್ಮ ಸಂಬಂಧ ಪಡೋದು ಆಗೋದೇ ಇಲ್ಲ. ಕರ್ತೃತ್ವ ಇಟ್ಕೊಂಡೇ ಒಬ್ಬ ಇನ್ನೊಂದು ಮಾಡಕ್ ಬರಲ್ಲ. ಯಥಾಯಂ ದೃಷ್ಟಾಂತಹ ಏವಂ ದಾಷ್ಟಾಂತ ಕೋಪಿ ಇತ್ಯೇತದಾಹ. ಈ ದೃಷ್ಟಾಂತ ಯಾವ ರೀತಿ ಸಂಬಂಧ ಪಡೆದವನಿಗೆ ಆ ಕರ್ಮದಲ್ಲಿ ಅಧಿಕಾರವಿಲ್ಲವೋ, ಅದೇ ರೀತಿ ದಾಷ್ಟಾಂತಿಕದಲ್ಲೂ ಕೂಡ ಕರ್ತೃತ್ವಾದಿಗಳೊಡನೆ ಸಂಬಂಧ ಪಡೆದೇ ಇದ್ದ ಜ್ಞಾನಿಗೆ ಕರ್ಮದ ಅಧಿಕಾರವಿಲ್ಲ. ಕರ್ತೃತ್ವ ಸಂಬಂಧವೂ ಇಲ್ಲ, ಕರ್ತೃತ್ವ ಬುದ್ಧಿ ಇಲ್ಲ, ದೇಹಾಭಿಮಾನವೂ ಇಲ್ಲ. ಅವನಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ ಅಂದ್ರೆ ಅವನ ಸರ ಶೂದ್ರನಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ ಅನ್ನೋ ಹಾಗೆ ಅಧಿಕಾರ ಇಲ್ಲ ಅಲ್ಲ. ಅಧಿಕಾರ ಶಬ್ದಕ್ಕೆ ಅರ್ಥ ರೈಟ್ ಅನ್ನೋ ಅರ್ಥ ಇದೆ, ಫಿಟ್ ಅಂತ ಒಂದು ಅರ್ಥ ಇದೆ, ಯೋಗ್ಯನು ಅಂತ ಅರ್ಥ ಇದೆ. ಇಲ್ಲಿ ಜ್ಞಾನಿಗೆ ಕರ್ಮದಲ್ಲಿ ಅಧಿಕಾರವಿಲ್ಲ ಅಂತಂದ್ರೆ ರೈಟ್ ಇಲ್ಲ ಅಂತ ಅರ್ಥ ಅಲ್ಲ, ಅನ್ಫಿಟ್ ಅಂತ ಅನ್ಫಿಟ್ ಅಂತ ಅರ್ಥ ಅಲ್ಲ, ಅನಪೇಕ್ಷ ಅವಶ್ಯಕತೆ ಇಲ್ಲ ಅಂತ. ನಿನ್ ಚಾಪೆ ಸುತ್ತಕ್ಕೆ ಅಧಿಕಾರ ಇಲ್ಲಪ್ಪ ಅಂತ ಇದೆ. ಆಕಾಶವನ್ನ ಚಾಪೆ ಹಾಕಿ ಸುತ್ತಕ್ಕೆ ಅಧಿಕಾರವಿಲ್ಲ. ಏನರ್ಥ ಅದಕ್ಕೆ? ನಿಂಗೆ ಅಧಿಕಾರ ಇಲ್ಲಪ್ಪ, ಆಕಾಶ ಚಾಪೆ ಹಾಕಿ ಸುತ್ತಕ್ಕೆ ನಿಂಗೆ ಅಧಿಕಾರವಿಲ್ಲ ಅಂದ್ರೆ ಹಾಗೆ ನಿನ್ಗೆ ಜಾಲಿಯಾದ ಕ್ರಮ ಮಾಡಕ್ ಬರಲ್ಲ. ಕರ್ತೃತ್ವ ಬುದ್ಧಿ ಅದಲ್ಲ, ಹೆಂಗ್ ಕ್ರಮ ಮಾಡ್ತೀಯ? ಗುರುಗಳೇ, ವೇದ ಅವೇದ ಭವತಿ ಅಂತ ಹೇಳಿದ್ರಲ್ವಾ? ಹೌದು. ಅವನು ವೇದವೂ ಇಲ್ಲ ಅವನಿಗೆ. ಇನ್ನು ಕರ್ತೃತ್ವಕ್ಕೆ ವೇದಗಳೇ ತಾನೇ ಹೇಳುವಂತದ್ದು, ಅದು ಅದೇ ಇಲ್ಲ ಅವನಿಗೆ ಅಂತ ಆಗೋಗುತ್ತಲ್ಲಿ. ವೇದದ ಸತ್ಯತ್ವ ಬುದ್ಧಿ ಇಲ್ಲ. ವೇದ ನಮಗೆ ಮಾತಾಡ್ತಾನೆ, ವೇದದಲ್ಲಿ ಹೀಗೆ ಅಲ್ಲ, ಸತ್ಯತ್ವ ಬುದ್ಧಿ ಇರಲ್ಲ. ಸತ್ಯತ್ವ ವೇದ ಅವನು ಕಾಣುತ್ತೆ, ನಾವು ಕಾಣ್ತೀವಿ, ಪ್ರಪಂಚವೂ ಕಾಣುತ್ತೆ, ವೇದವೂ ಕಾಣುತ್ತೆ. ಆದ್ರೆ ಹಗ್ಗದಲ್ಲಿ ಹಾಕುವ ಹಾಗೆ ತೋರ್ತಾ ಇರುತ್ತೆ. ಯಾವುದೇ ಕರ್ತೃತ್ವ ಬರೋದು ಅಭಿಮಾನದಿಂದ ಮಾತ್ರ. ಅಭಿಮಾನನೇ ಇಲ್ಲದೆ ಇದ್ದ ಕರ್ತೃತ್ವ ಬರೋದೇ ಇಲ್ಲ. ಕರೆಕ್ಟ್, ಹೌದು. ಅದನ್ನ ಹೇಳಕ್ಕೆ ಬಂದದ್ದು. ಅಭಿಮಾನವೇ ಮುಖ್ಯ. ಅಭಿಮಾನದಿಂದ ಕರ್ಮ ಮಾಡೋದು. ಅಭಿಮಾನಕ್ಕೆ ಕಾರಣ ಅಜ್ಞಾನ. ಅಭಿಮಾನ ಮೂಲ ಕಾರಣ ಅಜ್ಞಾನ ಇದೆ. ಅಭಿಮಾನ ಬರಲ್ಲ. ಅಜ್ಞಾನ ಕಿತ್ತಾಕೊಂಡ್ಮೇಲೆ ಅಭಿಮಾನ ಅಂತ ಬರುತ್ತೆ. ಅಭಿಮಾನ ಕರ್ಮ ಅಂತ ಮಾಡ್ತಾನೆ. ವಿದೇಹೋ ಯಥಾಯಂ ದೃಷ್ಟಾಂತ ಆಯ್ತಾ? ವಿದೇಹೋ ವೀತ ಸಂದೇಹೋ ರೀತಿ ನಿತ್ಯವಬೋಧಿತ ದೇಹ ಜನ ಪ್ರದೃತ್ ತತ್ಕ್ರಿಯಾಂ ವೀಕ್ಷತೆ ಪಿನ ವಿದೇಹ ಅಂದ್ರೆ ದೇಹವಿಲ್ಲದವನು ಅಂತ. ವಿದೇಹರಾಜನಾದ ಜನಕನು ಅಂತ ಇನ್ನೊಂದು ಅರ್ಥ. ಜನಕನು ನೇತಿ ನೇತಿ ಅಂತ ಹೇಳಿ ಯಾಜ್ಞವಲ್ಕ್ಯನಿಂದ ಹೆಸರಲ್ಪಟ್ಟವನಾಗಿ ವೀತ ಸಂದೇಹನಾದ ಅಂತ. ಯಾರಿಗೆ ದೇಹವೇ ಇಲ್ಲವೋ, ಯಾಕೆ ದೇಹ ಇಲ್ಲ? ನೇತಿ ನೇತಿ ಅವೋಹಿತಸ್ಥನ್ ವಿದೇಹೋಬಹುದು. ನೇತಿ ನೇತಿ ಇತ್ಯಾದಿ ವಾಕ್ಯದಿಂದ ತತ್ವವನ್ನು ಕಂಡುಕೊಂಡಾಗ ದೇಹವೇ ಇಲ್ಲ, ದೇಹವೇ ಅಲ್ಲ, ನಾನ್ ದೇಹವೂ ಅಲ್ಲ, ದೇಹವೆಂಬುದೇ ಇಲ್ಲ, ಕಲ್ಪಿತ.
ಹಾಗಾಗಿ ಸಂದೇಹವೇ ಇಲ್ಲ ಅವನಿಗೆ. ಸಂದೇಹ ಬರೋದು ದೇಹಾದಿಗಳು ಇದ್ದಾಗ, ಅಭಿಮಾನ ಪಟ್ಕೊಂಡಾಗ ಇದು ಹೀಗೋ ಇದು ಹೀಗೋ ಅದು ಹಾಗೋ ಅಂತ ಸಂದೇಹ ಬರುತ್ತೆ. ದ್ವೈತವೇ ಇಲ್ಲ, ದೇಹಾದಿಗಳೇ ಇಲ್ಲ, ಹಾಗೆ ಆದವನಿಗೆ ಸಂದೇಹ ಇಲ್ಲ ಬರುತ್ತೆ. ಅಂದ್ರೆ ವಿದೇಹರಾಜನಾದಂತಹ ಜನಕರು ಯಾಜ್ಞವಲ್ಕ್ಯರಿಂದ ನೇತಿ ನೇತಿ ಅಂತ ತಿಳಿಸಲ್ಪಟ್ಟವನಾಗಿ ಸಂದೇಹರಹಿತನಾದವನಾದ್ಮೇಲೆ ಅವನು ದೇಹಾದಿಗಳನ್ನು ಅನಾತ್ಮ ನೋಡುವಾತನು ಆ ಕ್ರಿಯೆಯನ್ನು ಕುಡುಗನ್ನು ನೋಡಲ್ಲ. ಜ್ಞಾನಿಯಾದವನು ದೇಹಾದಿಗಳನ್ನು ಅನಾತ್ಮ ಅಂತ ಹೇಳಿ ಕಂಡುಕೊಂಡವನಾಗಿ ಯಾವ್ದ್ರಿಂದ ನೇತಿ ನೇತಿ ವಾಕ್ಯದಿಂದ ಸಂದೇಹವನ್ನು ಕಳ್ಕೊಂಡು ದೇಹಾಭಿಮಾನವನ್ನು ಬಿಟ್ಕೊಂಡು ಸತ್ಯದ ಬಿಟ್ಕೊಂಡು ತತ್ವಜ್ಞಾನದಿಂದ ಅವನು ದೇಹಾದಿಗಳೆಲ್ಲವೂ ತೋರಿಕೆ ಕಲ್ಪನೆ ನಾನಲ್ಲದ್ದು ಅಂತ ಕಾಣುವನಾದ್ರಿಂದ ಅದರ ಕ್ರಿಯೆ ತತ್ಕ್ರಿಯೆ ಅಂದ್ರೆ ದೇಹಾದೀನಾಂ ಕ್ರಿಯಾ ಯಾವರ್ತತೆ, ದೇಹಾದಿಗಳ ಕ್ರಿಯೆ ಇದೆಯಲ್ಲ, ದೇಹ ಕ್ರಿಯೆ ಕೂತ್ಕೊಂಡು ಹೋಗೋದು ಹಿಂದೆ ಕ್ರಿಯೆ ಒಂದು ಅದನ್ನ ಕುಡುಗಣ್ಣು ನೋಡಲ್ಲ. ವೀಕ್ಷತೆ ಅಂದ್ರೆ ಅಪಿಶಬ್ದದಿಂದ ಓರೆಗಣ್ಣಿಂದಲೂ ನೋಡಲ್ಲ, ಕಾಣೋದೇ ಇಲ್ಲ ಅದನ್ನ. ಏನ್ ಸತ್ಯತ್ವ ಬುದ್ಧಿ ಹೇಗೆ ಸ್ವಪ್ನವನ್ನು ನಾವು ಕುಡುಗಣ್ಣಿಂದ ನೋಡಲ್ವೋ ಹಾಗೆ ತತ್ವಜ್ಞಾನ ದೇಹಾದಿಗಳನ್ನು ಕಾಣಲ್ಲ, ದೇಹಾದಿಗಳು ನಡೆಯುವ ಕ್ರಿಯೆಯನ್ನು ಕಾಣಲ್ಲ, ಯಾವುದನ್ನು ಕಾಣಲ್ಲ. ಅದ ಜ್ಞಾನಿಯಾದಂತ ಜನಕನು ಯಾಜ್ಞವಲ್ಕ್ಯರಿಂದ ತಿಳಿಸಲ್ಪಟ್ಟವನಾಗಿ ಅವನು ದೇಹಾದಿಗಳು ಅನಾತ್ಮ ಅಂತ ಕಂಡ್ಕೊಂಡು ಅವನು ಆ ಕರ್ಮಣಿಗೆ ಸಂಸಿದ್ಧ ಜನಕಾದ ನಮ್ಗೆ ಹೇಳಿದ್ದಷ್ಟೇ ಹೊರತು ಅವ್ರು ಯಾವ ಕರ್ಮವನ್ನು ಮಾಡ್ತಿರೋದಿಲ್ಲ ಇಲ್ಲ ಅಂತ. ಹೌದು, ಅಲ್ಲ ಜ್ಞಾನ ಕರ್ಮ ಸೇರೋದಾಗಿದ್ರೆ ಅವಾಗ ಅವನು ಇದಾಗ್ತಿತ್ತ, ದೇಹ ಕರ್ಮ ಮಾಡೋದ ಹೊಂದ್ತಾನೆ ಇರ್ಲಿಲ್ಲ. ಸಮುಚ್ಚಯ ಇದ್ದಿದ್ದಾಗಿದ್ರೆ ದೇಹಾದಿಗಳನ್ನು ಅನಾತ್ಮ ನೋಡೋದು ಆ ಕ್ರಿಯೆಯನ್ನು ನೋಡದೇ ಇರೋದು ಆಗೋದೇ ಇಲ್ಲ. ಸಮುಚ್ಚಯ ಇದ್ದಿದ್ರೆ ತತ್ಕ್ರಿಯಾ ವೀಕ್ಷಿತೆ ಪಿನ ಹೆಂಗಾಗತ್ತೆ? ಜ್ಞಾನಿಗೂ ಕರ್ಮಕ್ಕೂ ಸಮುಚ್ಚಯ ಇದ್ರೆ ಜ್ಞಾನಿ ಕರ್ಮ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರೆ ಆ ಕ್ರಿಯೆ ನೋಡೋದೇ ಇಲ್ಲ ಅಂತ ಬರೋದೇ ಇಲ್ಲ ಅವನಿಗೆ. ಅಲ್ಲಲ್ಲ, ಆತ್ಮಜ್ಞಾನಕ್ಕೂ ಕರ್ಮಕ್ಕೂ ಕೂಡ್ಕೊಂಡು ಅನುಷ್ಠಾನ ಮಾಡ್ಬೇಕು, ಸಮುಚ್ಚಯ ಇದೆ, ಎರಡೂ ಇಟ್ಕೊಂಡೆ ಮೋಕ್ಷ ಪಡ್ಕೋಬೇಕೆ ಹೊರತು. ಹೌದು, ದೇಹ ಭಾವನೆ ಇರೋದಿಲ್ಲ, ಅವನಿಗೆ ಕರ್ಮ ಹೊಂದಲ್ಲ. ಕರೆಕ್ಟ್. ನಿಶ್ಚಯ ಮಾಡೋದು ಮಾಡ್ಬೇಕಂತ. ಅಲ್ಲಲ್ಲ, ಜ್ಞಾನ ಅಂತ ಹೇಳಿ ಆತ್ಮಜ್ಞಾನ ಜೊತೆಯಲ್ಲ ಕರ್ಮ ಇರ್ಬೇಕು ಅಂತ. ಜ್ಞಾನ ಅಂದ್ರೆ ಯಾವ್ದು ಈಗ ಉಪಾಸನಾ ಜ್ಞಾನ ಅಲ್ಲ, ವಸ್ತುನಿಷ್ಠವಾದ ಆತ್ಮಜ್ಞಾನ ಜೊತೆಯಲ್ಲಿ ಕರ್ಮವೂ ಇದ್ದು ಮೋಕ್ಷ ಕೊಡುತ್ತೆ ಅಂತ. ಅದಂಗ ಈ ಜ್ಞಾನ ಇದೆ ಕ್ರಿಯೆ ಹೆಂಗಪ್ಪ ನಡೆಯುತ್ತೆ? ಈ ಜ್ಞಾನ ಇದೆ ದೇಹದ ಬುದ್ಧಿಯಲ್ಲಿ ಇರುತ್ತೆ, ದೇಹದ ಬುದ್ಧಿಯೆಲ್ಲ ಬಾಹ್ಯ ಆಗಿರುತ್ತೆ, ಸಂದೇಹವನ್ನ ತೊಂದೋಗಿರುತ್ತೆ, ಕರ್ತೃತ್ವ ಬುದ್ಧಿ ಇರೋದಿಲ್ಲ. ಹೆಂಗ್ ಕರ್ಮ ಮಾಡಿಸ್ತೀಯ ಅವನ ಹತ್ರ? ಹೆಂಗ್ ಕರ್ಮ ಮಾಡ್ತಾನೆ? ತತ್ಕ್ರಿಯಾ ವೀಕ್ಷತೆ ಅಪಿ, ಅಪಿ ಶಬ್ದ ಸ್ವಾರಸ್ಯ ಅದು ಕುಡಿಗಳು ಅದನ್ನ ನೋಡೋಣ. ತಗೋತೀನಿ ಪಾಪ ತೋರಿಸ್ತಾ ಇದ್ದಾರೆ. ಹೇಳ್ರ ಇನ್ನೊಂದು ಶ್ಲೋಕ. ತಸ್ಯಾರ್ಥಸ್ಯ ಆವಿಷ್ಕರಣಾರ್ಥ ಉದಾಹರಣಂ. ಆ ಅರ್ಥ, ಆ ಅಭಿಪ್ರಾಯ, ಆ ವಿಷಯ ಅದನ್ನ ಸ್ಪಷ್ಟಪಡಿಸುವುದಕ್ಕೋಸ್ಕರವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆ ಅಂದ್ರೆ ಲೋಕದ ಒಂದು ಕಂಡು ದೃಷ್ಟಾಂತ. ಹೇಗೆ ಅಂದ್ರೆ ಮೃತ್ಶ್ರೇಭಕೆ ಯಥೇಭತ್ವಂ ಶಿಶುರಜ್ಜಸ್ಯ ಬಲ್ಗತಿ. ದೇಹಾದೀನ್ ಮೂಢಸ್ತದ್ವಿಚೇಷ್ಟತೆ. ಮೃತ್ಸನೆ ಬಗ್ಗೆ ಮಣ್ಣಿನ ಮಾಡಿದ ಆನೆ ಮೃತ್ಸನೆ ಮೃತ್ಸನ ಅಂತ ಅಂತಾರೆ ಮಣ್ಣಿಗೆ. ಮೃತ್ತಿಗ ಮೃತ್ಸನ ಮೃತ್ಸದ ಮೃತ್ಸನ ಅಂತ ಇದೆಯಾ? ಮೃತ್ಸನ ಅಂದ್ರೆ ಮಣ್ಣು, ಆಕಾರ ಅಂತ ಸ್ತ್ರೀಲಿಂಗ. ಅದರಿಂದ ಮಾಡಿದ ಇಭ ಅಂದ್ರೆ ಆನೆ. ಮೃತ್ಸನ ಇಭ ಮೃತ್ಸನೆ ಭ. ಇಭಕ್ಕೆ ಅನ್ನೋದು ಕುಚ್ಚಿತವಾದ ಸಣ್ಣ ಆನೆ, ಮಣ್ಣಿನ ಸಣ್ಣ ಆನೆ ಮಾಡಿದ್ದಾರೆ. ಅದನ್ನು ನೋಡಿ ಮಗು ಅಡ್ಜಸ್ಟ್ ಆದ್ರೆ ಆನೆ ತೋರ್ನ
ಅದು ಆನೆ ಆಗಿದೆ ಎಂಬುದನ್ನ ಹುಟ್ಟಾಕಿಕೊಂಡು ವಲ್ಗತಿಯಿಂದ ಕುಪ್ಪತ್ತ ಅದಕ್ಕೆ ಈಜ್ಕೊಳ್ಳೋ ಹೋಗಿ ಆನೆ ಅಂತ ಅನ್ಕೊಳತ್ತೆ. ನಿಜ ಹೇಳಿದ್ರೆ ಆ ಶಿಶುವಿಗೆ ನಿಜವಾಗಿ ಈ ಆನೆ ಆಗೋದಿಲ್ಲ. ಆನೆ ಹೇಳ್ಕೊಂಡು ಅದು ಏನೋ ಒಂದು ಚೇಷ್ಟೆ ಮಾಡುತ್ತೆ. ಅದೇ ಸ್ವಲ್ಪ ದೊಡ್ಡವಾದ ಮಗು ಅಂದ್ರೆ ಅದೆಲ್ಲ ಆನೆ ಬುದ್ಧಿನೇ ಇಟ್ಕೊಂಡ್ಬಿಡುತ್ತೆ. 3-4 ವರ್ಷದ ಹುಡುಗ ಆ ಮಣ್ಣು ಆನೆ ಇಟ್ಕೊಂಡು ಆದ್ಮೇಲೆ ಸವಾರಿ ಮಾಡೋದು ಅದು ಮಾಡ್ತಿದ್ದ ಅನ್ಕೊಂಡು ಮಾಡ್ಬೋದು. ಗೊಂಬೆ ಆಟದಲ್ಲಿ ಅದು ಮಗು ಇದು ಅಮ್ಮ ಇದು ಅಪ್ಪ ಅಂತ ಅನ್ಕೊಂಡು ಹಾಗೇನೆ ಮಣ್ಣಿನಿಂದ ಮಾಡಿದ ಆನೆಯಲ್ಲಿ ಆನೆತ್ವವನ್ನು ಹುಟ್ಟಾಕಿಕೊಂಡು ಅದರ ಕಡೆಗೆ ಹೇಗೆ ಹೋಗುತ್ತದೆಯೋ ವಲ್ಗತಿ ಇದೆ ಗಚ್ಚತಿ ಅಂತ. ಅದೇ ರೀತಿ ಆತ್ಮನಿ ದೇಹಾದಿ ನಧ್ಯಸ್ಯ, ಆತ್ಮನಲ್ಲಿ ದೇಹಾದಿಗಳಲ್ಲಿ ಆತ್ಮನನ್ನು ಅದು ಉಪಲಕ್ಷಣ ಇದು ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ತಗೋಬೇಕು. ಆತ್ಮನ ದೇಹಾದಿ ಹುಟ್ಟಾಕುವಾಗೆ ದೇಹಾದಿಗಳಲ್ಲೂ ಆತ್ಮ ಹುಟ್ಟಾಕ್ತಾರೆ. ಹುಟ್ಟಾಕಿಕೊಂಡು ಅವನು ಹುಟ್ಟಾಕಿಕೊಂಡವನು ಅವನು ಅದರಂತೆ ಆ ಮಗುವಿನಂತೆ ಚೇಷ್ಟೆ ಮಾಡ್ತಾನೆ ಅಂತ. ಚೇಷ್ಟೆ ಮಾಡುವಲ್ಲ ಆ ಮಗು ಸಮಾನ ಅಂತ. ಆ ಚಿಕ್ಕ ಮಗು ಹೇಗೆ ಮಣ್ಣಿನ ಆನೆ ಅಂತ ಅನ್ಕೊಂಡು ಅದ್ರಲ್ಲಿ ವ್ಯಾಪಾರ ಮಾಡುತ್ತೋ, ದೇಹಾದಿಗಳು ನಾನು ತಂದ್ಕೊಂಡಂತ ಮೂಢದಲ್ಲೂ ಕೂಡ ಆ ಕ್ರಿಯೆಗಳನ್ನೆಲ್ಲ ತನ್ಮೇಲೆ ಹುಟ್ಟಾಕೊಳ್ತಾರೆ. ನಾನೇ ಕ್ರಿಯಾವಂತನು, ನನ್ನದೇ ಕ್ರಿಯೆ, ನನಗೆ ಕ್ರಿಯಾಫಲ, ನಾನು ಕ್ರಿಯೆಗೆ ಸಂಬಂಧಪಟ್ಕೊಂಡವನು, ಇದನ್ನ ಆ ಕಾಲ ಹೀಗೆ ಮಾಡ್ಬೇಕು, ಇದರಲ್ಲಿ ಸತ್ಯತ್ವ ಬುದ್ಧಿಯನ್ನು, ಕ್ರಿಯಾಕಾರಕ ಸಂಗ್ರಹವನ್ನು, ಫಲದ ಅಭಿಮಾನ ಎಲ್ಲವನ್ನೂ ಪಟ್ಕೊಳ್ತೀನಿ. ಅದು ಒಂದೇ ನಿಲ್ಲದ ಅದು. ಆ ಕರ್ಮ ಮಾಡುವನು ಅಂತ ಆದ್ಕೊಳ್ಳೇನೆ ಆ ಸಾಧನದಲ್ಲೂ ಆ ಫಲದಲ್ಲೂ ಎಲ್ಲದಲ್ಲೂ ಅಭಿಮಾನ ಬಂದ್ಬಿಡ್ತಾರೆ, ಆಸಕ್ತಿ ಬರುತ್ತೆ. ಹಾಗೆ ದೇಹಾದೀರ್ ಅಧ್ಯಸ್ಯ ಅಥವಾ ಆತ್ಮನಿ ದೇಹಾದೀರ್ ಅಧ್ಯಸ್ಯ ದೇಹಾದಿಷು ಆತ್ಮಾನಂ ಅಧ್ಯಸ್ಯ. ಅದು ಅನ್ಯೋನ್ಯ ಎರಡು ಕಡೆ ಇದ್ದಾನೆ ಅಧ್ಯಾಸ. ಯಾಕಪ್ಪ ಈ ಅನ್ಯೋನ್ಯಾಧ್ಯಾಸಕ್ಕೆ ದೃಷ್ಟಾಂತ ಇಲ್ಲ ನಾನು ಹೇಳಿದಕ್ಕೆ ಅವ್ರು ಒಪ್ಪದೇ ಇಲ್ಲ. ಬಿಡಿದವ್ರು ಇಲ್ಲ ರಜ್ಜು ತಪ್ಪು ದೃಷ್ಟಾಂತ ಆಗತ್ತೆ. ಎಲ್ರಿ ಅದೇ ಕಾಲದಲ್ಲಿ ಅದೇ ಸರ್ಪವನ್ನ ರಜ್ಜು ತಪ್ಪಿರ್ತಾರೆ ಹೆಂಗಾಗತ್ತೆ? ರಜ್ಜುನಲ್ಲಪ್ಪ ಬೇರೆ ಇದನ್ನ ಸರ್ಪವನ್ನ ರಜ್ಜು ಮಾಡ್ಕೊಂಡ್ಬಿಡ್ತಾರಪ್ಪ. ಬೇರೆ ಸರ್ಪ ರಜ್ಜು ಯಾವ ರಜ್ಜುವಿನಲ್ಲಿ ಯಾವ ಕಾಲದಲ್ಲಿ ಸರ್ಪತ್ವ ಬುದ್ಧಿ ಉಂಟಾಗಿರುತ್ತೋ ಆ ಕಾಲದಲ್ಲಿ ಅದೇ ರಜ್ಜುವಿನಲ್ಲಿ ಮತ್ತೆ ರಜ್ಜುನು ಮಿಥ್ಯಾಜ್ಞಾನ ಆಗಲ್ಲಪ್ಪ, ಸರ್ಪಾನು ಮಿಥ್ಯಾಜ್ಞಾನ ಆಗ. ಅವ್ರ ತಲೆಗೆ ಹೋಗಲೇ ಕೇಳಿದ್ರು, ಅದು ಹಠ ಮಾಡಿದ್ರು, ಒಮ್ಮೆ ಬಿಟ್ಟ ಏನೋ ಮಾಡ್ಕ ಅನ್ಯೋನ್ಯಾಧ್ಯಾಸಕ್ಕೆ ದೃಷ್ಟಾಂತ ಇಲ್ಲ ಲೋಕದಲ್ಲಿ ಅಂತ ಹೇಳಿದ್ರೆ ಅಧ್ಯಾಸನಾಮ ಅಂದ್ರೆ ಅನ್ಯೋನ್ಯಾಧ್ಯಾಸ ಅಲ್ಲೇ ತಪ್ಪಿದೆ. ನಾಮ ರೂಪ ಪೂರ್ವದೃಷ್ಟಾವಹ ಪ್ರಶ್ನೆ ಆಗಿದೆಲ್ಲ ಅದು ಆತ್ಮಾನಾತ್ಮನ ಅನ್ಯೋನ್ಯಾಧ್ಯಾಸದ ವಿಷಯ ಅಂತ ಮಾಡ್ಕೊಂಡಿದ್ದೀನಿ. ಅಲ್ಲಿ ಲೋಕದ ಅಧ್ಯಾಸ ಅಧ್ಯಾಸಕ್ಕೂ ಸಾಮಾನ್ಯ ಅಷ್ಟು ಕೇಳಿದ್ದೆ ಅವ್ರದ್ದು, ಆತ್ಮಾನಾತ್ಮನ ಅನ್ಯೋನ್ಯಾಧ್ಯಾಸ ಅಂತ ಕೇಳಲಿಲ್ಲ ಭಾಷೆದವರು. ಅದು ಗೊತ್ತಾಗಿದೆ. ನಿಮ್ಮ ತತ್ವಕ್ಕೆ ಅಂದ್ರೆ ಏನಪ್ಪಾ ಅಂತ ಲೌಕಿಕ ದೃಷ್ಟಾಂತ ತಗೊಂಡು ಸಮರ್ಥ ತೋರಿಸ್ತಾ ಇದ್ದಾರೆ. ಅದನ್ನ ಆತ್ಮ ವಿಷಯಕ್ಕೆ ಹೊಂದಿಸ್ಬೇಕಾದ್ರೆ ಅದು ಅನ್ಯೋನ್ಯಾಧ್ಯಾಸ, ಅದು ಮಾತ್ರ ಅನ್ಯೋನ್ಯಾಧ್ಯಾಸ ಅಲ್ಲ. ಏನು ಮಾಡಕ್ಕಾಗಲ್ಲ, ಒಂದು ವಾದ ಮಾಡೋರಿಗೆ ಏನು ತದ್ವತ್ ವಿಚೇಷ್ಟತೆ ಮಗುವಿನಂತೆ, ತದ್ವತ್ ಅಂದ್ರೆ ಶಿಶುವತ್ತು ಅಂತ, ಶಿಶುವಂತೆಯೇ ಇವನು ಕೂಡ ಆ ಕರ್ಮದಲ್ಲಿ ಚೇಷ್ಟೆ ಮಾಡ್ತಾನೆ. ನಾಳೆ ನಮ್ಮನ್ನೇ ನಚ ವಯಂ ಜ್ಞಾನ ಕರ್ಮಣೋ ಸಮುಚಯಂ ಪ್ರತ್ಯಾಚಕ್ಷಮ. ಇದನ್ನ ಮಾತ್ರ ನೀವು ಜ್ಞಾಪಕ ಇಟ್ಕೋಬೇಕು. ಏನೋ ಜ್ಞಾನ ಕರ್ಮವನ್ನು ಕರ್ಮೆ ಮಾಡುವ ನಾವು ಯಾವ ಜಾಗದಲ್ಲೂ ಜ್ಞಾನ ಕರ್ಮಕ್ಕೂ ಸೇರ್ಲಿಕ್ಕೆ ಇಲ್ಲೇ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಮಾತ್ರ ಅನ್ಕೋಬೇಡಿ. ಯಾವ ಜ್ಞಾನ ಕರ್ಮಕ್ಕೆ ಬೇಕೇ ಬೇಕೋ ಆ ಜ್ಞಾನಕ್ಕೂ ಕರ್ಮಕ್ಕೂ ಸಮಸ್ಯೆ ಇದೆ. ದಶಪೂರ್ಣ ಮಾಸದ ಜ್ಞಾನ ದಶಪೂರ್ಣ ಮಾಸ ಅನುಷ್ಠಾನ ಮಾಡಕ್ ಬೇಕೋ ಅಲ್ಲಿ ಆ ಜ್ಞಾನಕ್ಕೂ ಆ ಕರ್ಮಕ್ಕೂ ಸಮಸ್ಯೆ ಇದೆ. ಜ್ಞಾನದ ಹೆಂಗ್ ಕರ್ಮ ಮಾಡಕ್ಕಾಗತ್ತೆ? ಕರ್ಮಕ್ಕೂ ಇದೆ. ಅದು ತಗೊಳ್ತಲ್ಲ ಇವರು, ಈ ಆಯಾ ಕರ್ಮಕ್ಕೆ ತಗೊಳ್ತಾ ಇದ್ದಾರೆ. ಹೌದಾ? ಪ್ರಯೋಜಕ ಭಾವ ಹೇಳ್ತಾ ಇದ್ದಾರೆ. ಪ್ರಯೋಜ್ಯ ಯಾವುದು ಅಜ್ಞಾತಾದಿ ಕರ್ಮ, ಪ್ರಯೋಜಕ ಅದರ ಜ್ಞಾನ. ಜ್ಞಾನವು ಪ್ರಯೋಜಕ ಇದು, ಕರ್ಮವು ಪ್ರಯೋಜ್ಯ, ಅದರಿಂದ ಆಗೋ ಕಾರ್ಯ ಹೀಗಿರುವುದು. ಜ್ಞಾನ ಕರ್ಮಗಳಿಗೂ ಸಮುಚ್ಚಯವನ್ನು ನಾವು ಅಲಗಳೆಯಲ್ಲ ಅನ್ನೋದು ಕರೆಕ್ಟು. ಈಶಾವಾಸ್ಯದಲ್ಲಿ ಒಪ್ಪಿದ್ದಾರೆ, ಉಪಾಸನೆಗೂ ಕರ್ಮಕ್ಕೂ ಸಮುಚ್ಚಯ ಉಂಟು ಅಂತ. ಇದು ಅದನ್ನ ಹೇಗೆ ಮಾಡೋದು ಅನ್ನೋ ಜ್ಞಾನ, ಕ್ರಿಯೆ ಅಡಿಗೆ ಹೇಗ್ ಮಾಡೋದು ಅನ್ನೋ ಜ್ಞಾನ, ನಮಗೆ ಅಡಿಗೆ ಮಾಡೋ ಕ್ರಿಯೆ
ಅದಕ್ಕೂ ವಿರೋಧ ಇಲ್ಲ. ಹಾಗೆ ಉಪಾಸನೆಗೂ ಕರ್ಮಕ್ಕೂ ವಿರೋಧ ಇಲ್ಲ. ನಾವು ಹೇಳೋ ವಸ್ತುತಂತ್ರ ಜ್ಞಾನ ಏನಿದೆ, ಆತ್ಮನಿಷ್ಠ ಸ್ವಭಾವವನ್ನು ಅನುಸರಿಸಿದ ಸ್ವರೂಪ ಅನುಸರಿಸಿದ ಜ್ಞಾನ, ಅದಕ್ಕೂ ಕರ್ಮಕ್ಕೂ ಸಮುಚ್ಚಯ ಹೊಂದಲ್ಲ. ಈ ಜ್ಞಾನ ಆ ಕರ್ಮ ಒಟ್ಟೇ ಇರೋದು. ಅಲ್ಲ, 4 ಕ್ರಿಯೆ ಮುಂದೆ ಕಾಲ್ತಿರ್ಬೇಕು ಕರ್ಮ ಮಾಡುವವರಿಗೆ ಭಾಷಿಕ ಅಪಸ ಮಾಡಿದ 4 ಕ್ರಿಯೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜ್ಞಾನಕಾಲ ಅಂದ್ರೆ ಜ್ಞಾನಕಾಲದಿಂದ ಜ್ಞಾನ ಫಲ ಇಲ್ಲ ಅನ್ನೋದು ಕರ್ಮಕಾಲದಲ್ಲಿ ಜ್ಞಾನ ಉಂಟು, ಜ್ಞಾನಕಾಲದಲ್ಲಿ ಕರ್ಮ ಇರಲ್ಲ. ಕರ್ಮಕಾಲದಲ್ಲಿ ಜ್ಞಾನ ಇರುತ್ತೆ. ಕರ್ಮಕಾಲದಲ್ಲಿ ಏನ್ ಮಾಡ್ತಾ ಇದ್ದೀವಿ ತಿಳುವಳಿಕೆ ಹೇಗೆ ಕರ್ಮ ಮಾಡಕ್ಕಾಗತ್ತೆ. ಆದ್ರೆ ಜ್ಞಾನಕಾಲದಲ್ಲಿ ಕರ್ಮ ಇರುತ್ತೆ ಅನ್ನೋದಿಲ್ಲ. ಹೌದು, ಅಗ್ನಿಹೋತ್ರ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡ ಸಾಮಾನ್ಯದಲ್ಲಿ ಕರ್ಮ ಅಗ್ನಿಹೋತ್ರ ಕ್ರಿಯೆ ಇರಲ್ಲ. ಅಲ್ಲಿ ಅಗ್ನಿಹೋತ್ರ ಕ್ರಿಯಾಕಾಲದಲ್ಲಿ ಆ ಅರಿವಿರುತ್ತೆಪ್ಪ. ಪೂಜೆ ಮಾಡ್ಬೇಕಾದ್ರೆ ಷೋಡಶೋಪಚಾರ ಪೂಜೆ ಮಾಡಿ ಇಂಥ ಪೂಜೆ ಆಯ್ತು, ಈ ಉಪಚಾರ ಆಯ್ತು, ಮುಂದಿನ ಈ ಉಪಚಾರ ಅಂತ ತಿಳ್ಕೊಂಡು ಮಾತಾಡ್ತಾನೆ. ಯತ್ರ ಪ್ರಯೋಜಕ ಭಾವ ಜ್ಞಾನ ಕರ್ಮಣೋ ತತ್ರ ಶಕ್ಯತೆ ಭಾಷೆನೇ ಆಗಲ್ಲ. ಯಾವ ಜಾಗದಲ್ಲಿ ಅಂದ್ರೆ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಒಂದು ತಿಳುವಳಿಕೆ ಬೇಕು, ದೇವ್ರ ಪೂಜೆ ಮಾಡ್ಬೇಕು ಅಂತ ತಿಳುವಳಿಕೆ ಬೇಕು, ಶ್ರಾದ್ದ ಮಾಡ್ಬೇಕು ಅಂತ ತಿಳುವಳಿಕೆ ಬೇಕು. ತಿಳುವಳಿಕೆ ಇದ್ದೇನು ಕರ್ಮ ಮಾಡಕ್ಕಲ್ಲ. ವಿದ್ವಾನ್ ಯಜತೆ ವಿದ್ವಾನ್ ಯಾಜೀತಿ ಅಂತ ಇರೋದು. ತಿಳಿದವನೇ ಕರ್ಮ ಮಾಡೋದು, ತಿಳಿದವನೇ ಮಾಡಿಸ್ತಾ ಅವನು. ಹಾಗೆ ಆ ಜಾಗದಲ್ಲಿ ಆ ಕರ್ಮ ಪ್ರಯೋಜ್ಯ, ಆ ಜ್ಞಾನ ಪ್ರಯೋಜಕ ಅಂತ ಇದ್ದ ಜಾಗದಲ್ಲಿ ಆ ಜಾಗದಲ್ಲಿ ಜ್ಞಾನ ಕರ್ಮಗಳಿಗೆ ಸಮುಚ್ಚಯ ಅನ್ನೋದು ಏನಿದೆ, ಸೇರಿಕೊಳ್ಳುವಿಕೆ ಅನ್ನೋದು ಏನಿದೆ, ಅದನ್ನು ನಮ್ಮ ಅಪ್ಪಂಬುದಾದ ಪ್ರಕಾರ ಅಪ್ಪ ಬಂದು ನಾನು ವಿಭಾಗ ಪ್ರದರ್ಶನ ಉದಾಹರಣೆ ಪ್ರದರ್ಶಿಸಿದೆ. ಆ ಸಂದರ್ಭದಲ್ಲಿ ಎರಡಕ್ಕೂ ಅಂದ್ರೆ ಪ್ರಯೋಜಕ ಭಾವ ಇರುವಂತಹ ಜ್ಞಾನ ಕರ್ಮ, ಬಾಧ್ಯಬಾಧಕ ರೂಪವಾದಂತಹ ಜ್ಞಾನ ವಿದ್ಯಾಗ, ಅಲ್ಲಿ ಎಲ್ಲಿ ಬಾಧ್ಯಬಾಧಕ ಭಾವ ಇದೆಯೋ ಅಲ್ಲಿ ಸಮುಚ್ಚಯ ಇಲ್ಲ, ಎಲ್ಲಿ ಪ್ರಯೋಜಕ ಭಾವ ಇದೆಯೋ ಅಲ್ಲಿ ಸಮುಚ್ಚಯ ಉಂಟು. ಜ್ಞಾನ ಹುಟ್ಟಿದ ಕರ್ಮಕ್ಕೂ ಸಮ್ಯ ಜ್ಞಾನಕ್ಕೂ ಇರೋದು ಅಲ್ಲ, ಕರ್ಮಕ್ಕೂ ಜ್ಞಾನಕ್ಕೂ ವಿರೋಧ ಅಲ್ಲ, ಕರ್ಮಕ್ಕೂ ಜ್ಞಾನಕ್ಕೂ ವಿರೋಧ. ಜ್ಞಾನದಿಂದ ಹುಟ್ಟಬೇಕು, ಅದು ಸಮ್ಯ ಜ್ಞಾನ ಜೊತೆ ಇರುತ್ತೆ ಅನ್ನೋದಿಲ್ಲ. ಅಷ್ಟೇ, ಆದ್ರೆ ಸಮ್ಯ ಜ್ಞಾನ ಕೈಕಾಲು ನಡುತ್ತಾ ಇದೆ ಅನ್ನೋ ಕರ್ಮ ಇದೆ. ಆ ಕೈಕಾಲು ನಡುಗುವಿಕೆ ಎಂಬ ಕರ್ಮವು ಸಮ್ಯ ಜ್ಞಾನ ಜೊತೆಯಲ್ಲಿ ಇರೋದು. ಅದು ಅವ್ರೇನಂತ ಜ್ಞಾನ ಆದ್ಮೇಲೆ ಸ್ವಲ್ಪ ಹೊತ್ತು ನಡುಗತ್ತೆ ಅಂತಾರೆ. ಆ ಕಂಪನ ಗೊತ್ತಾದ್ಮೇಲೆ ಸ್ವಲ್ಪ ಹೊತ್ತು ಅನುಮತಿ ಆಗುತ್ತಲ್ಲ, ಎಚ್ಚರ ಆದ್ಮೇಲೂ ಕೂಡ ಹುಲಿ ಕಂಡ ಭಯ ಇರುತ್ತಲ್ಲ. ಯಾಕೆ ನೋಡಿ, ಅನುಭವ ಅಪರಾಧ. ಇನ್ನೂ ನಡೀತಾ ಇದೆ ಕಾಲು, ಇನ್ನೂ ನಡೀತಾ ಇದೆ ಅಂತ ನಾವು ಗೊತ್ತಾಗಿದೆ. ಎಷ್ಟಾದ ಅಂತಾನೆ, ಇನ್ನೂ ನಡೀತಾ ಇದೆ ಭಯ. ನೋಡಿ ಎದೆ ನೋಡಿ ಭಯ ಹುಡುಗರು ಆಗಲ್ಲ. ಹಗ್ಗ ನಡೀತಾ ಇದೆ ಅಂತ ಪಾರ್ವತಿಕ ಇದು ಈಗ ನೆನೆಸ್ಕೊಂಡೆ ಹೊರತು ಕನಸಲ್ಲಿಟ್ಟು ಸಂಬಂಧ ಇಲ್ಲ. ಇನ್ನು ನೆನೆಸ್ಕೋತಾನೆ, ನೆನೆಸ್ಕೊಂಡು ಕನಸಲ್ಲಿ ಹುಲಿ ನೋಡಿ ನೆನೆಸ್ಕೊಂಡು ಈಗಲೂ ಭಯ ಆಗ್ಬೋದು. ಏನ್ ಬೇಕಾರೋ ಅಷ್ಟು ನೆನೆಸ್ಕೊಳಕ್ಕೆ ಇರ್ಬೇಕಲ್ಲ. ಏನ್ ನೆನೆಸ್ಕೊಂಡು ತಪ್ಪು ನಾನು ನೆನೆಸ್ಕೊಂಡು ಸರಿಯಾಗಿರ್ಬೇಕು ಅಂತಿಲ್ಲಪ್ಪ, ಸುಳ್ಳೇ ನೆನಪು. ಕೂತ್ಕೊಂಡು ನಮ್ ಕತ್ತನ್ನು ಕತ್ತರಿಸ್ತಾ ಇದ್ದಾರೆ ಕಣೋ, ನೆನೆಸ್ಕೊಳ್ಳೋದು ಹೊಳಿಕೊಳ್ಳೋದು. ವಿಭಾಗವನ್ನು ತೋರಿಸುವುದಕ್ಕಾಗಿ ಉದಾಹರಣೆ ಹೇಳ್ತೀವಿ. ನಾಳೆ ತುಂಬಾ ಶ್ಲೋಕ ಆಯ್ತು.